ನಾನು ಸಾಹಿತ್ಯ ಪರಿಷತ್ತಲ್ಲಿದ್ದಾಗ ಶಾಸನಶಾಸ್ತ್ರ ತರಗತಿಗಳನ್ನು ಮಾಡ್ತಾ ಇದ್ವಿ. ಶಾಸ್ತ್ರಗಳನ್ನ ಓದ್ತಕ್ಕಂಥದ್ದು, ಶಾಸನ ಲಿಪಿಗಳನ್ನ ಕಲಿಸ್ತಕ್ಕಂಥದ್ದು, ಮತ್ತೆ ಅವರನ್ನ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ವಿ. ಪ್ರವಾಸದಲ್ಲಿ ಹೇಗೆ ನೋಡ್ಬೇಕು ಶಾಸನ, ದೇವಸ್ಥಾನ ಹೇಗೆ ನೋಡ್ಬೇಕು, ವಿಗ್ರಹ ಅಂದ್ರೆ ಏನು, ಆ ವಿಗ್ರಹ ರೀತಿಗಳೇನು, ಇವೆಲ್ಲನೂ ಹೇಳ್ಕೊಡ್ತಾ ಇದ್ವಿ ವಿದ್ಯಾರ್ಥಿಗಳಿಗೆ ನಾವು. ಅದು 1975ರಲ್ಲಿ ಆರಂಭ ಆಯ್ತದು. ಆ ಕೋರ್ಸ್ ಆರಂಭ 50 ವರ್ಷ ಇಡೀ ಇಂಡಿಯಾದಲ್ಲೇ. ಆದ್ರೆ ನಮ್ಮ ಇವರಿಗೆ ಸಾಹಿತ್ಯ ಪರಿಷತ್ನಲ್ಲಿ ಇರ್ತಕ್ಕಂಥವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಎಷ್ಟು ಜಡತ್ತೂರು ಅಂದ್ರೆ 50 ವರ್ಷ ಅವ್ರಿಗೆ ಏನು ಲೆಕ್ಕನೂ ಇಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ನಾನು ಮೂಲತಃ ಈ ಬೆಂಗಳೂರು ನಗರ ಜಿಲ್ಲೆ ಏನಿದೆ, ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಒಂದು ಗಡಿ ಗ್ರಾಮ, ಅಂದರೆ ಒಣಕನಹಳ್ಳಿ ಅಂತ ಒಂದು ಗಡಿ ಪ್ರದೇಶದ ಒಂದು ಊರು ಬರುತ್ತೆ. ಗುಂಬ್ಳಾಪುರಕ್ಕೆ ಹೋಗ್ತಕ್ಕಂಥ ದಾರಿ ಒಣಕನಹಳ್ಳಿ. ಹೌದು. ಯಾಕೆಂದರೆ ಗುಂಬ್ಳಾಪುರ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ವೀರಶೈವ ಚಳವಳಿಯಲ್ಲಿ ಭಾಳ ಪ್ರಮುಖವಾದಂಥ ಒಂದು ಗ್ರಾಮ ನಮ್ಮ ಪ್ರದೇಶದಲ್ಲಿ ಅದು ಗುಂಬ್ಳಾಪುರ. ಅಲ್ಲಿ ಅನೇಕ ಶರಣರಿದ್ದರು ಅಂತ. ಮತ್ತು ಶೂನ್ಯ ಸಂಪಾದನೆ ಬರೆದಂಥ ಸಿದ್ಧಲಿಂಗೇತಿಗಳ ಊರು ಅದು ನಮ್ಮ ಗುಂಬ್ಳಾಪುರ. ಗುಂಬ್ಳಾಪುರ ಬಾರ್ಡ್ರಿಂದ ಆ ಕಡೆಗೆ ಬರುತ್ತೆ, ಬಾರ್ಡ್ರಿಂದ ಈ ಕಡೆಗೆ ನಮ್ಮೂರದು. ಅದನ್ನು ನಾವು ಸಾಮಾನ್ಯವಾಗಿ ಗುಂಬ್ಳಾಪುರದ ರೋಡು ಅಂತ ಹೇಳ್ತೀವಿ ನಾವು. ಭಾಳ ಜನಕ್ಕೆ ಆ ಕಡೆ ಗೊತ್ತಿರುತ್ತೆ ಅದು. ಮತ್ತು ಅದು ಗುಂಬ್ಳಾಪುರದಲ್ಲಿ ಒಂದು ವರ್ಷಕ್ಕೊಂದು ಜಾತ್ರೆ ನಡೆಯುತ್ತೆ, ಗೌರಮ್ಮನ ಜಾತ್ರೆ ಅಂತ. ಗೌರಿ ತಿಂಗಳಲ್ಲಿ 1 ತಿಂಗಳ ಕಾಲ ನಡೆಯುತ್ತೆ ಜಾತ್ರೆ ಅದು. ಭಾಳಷ್ಟು ಜನ ಭಕ್ತರು ಬೆಂಗಳೂರು ಎಲ್ಲ ನಾನಾ ಕಡೆಗಳಿಂದ ಬಂದು ಹೋಗ್ತಾರೆ. ಕೊನೆಯ ದಿನ ಭಾಳ ದೊಡ್ಡ ದೂರಿಯಾಗಿ ಆಕೆಯನ್ನು ನೀರಿಗೆ ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ, ಒಂದು ಹಬ್ಬ ನಡೆಯುತ್ತೆ. ಅದು ಅದರಿಂದ ಇದನ್ನು ಪ್ರಸಿದ್ಧವಾಗಿರೋಂಥ ನಾವು ಆ ದಾರಿ ಅಂತ ಹೇಳ್ತೀವಿ, ಗುಂಬ್ಳಾಪುರ ದಾರಿ ಅಂತ. ಸೊ ಬಾರ್ಡ್ರಿಂದ ಈ ಕಡೆಗೆ ಇರ್ತಕ್ಕಂಥ ಒಂದು ಗ್ರಾಮ ಒಣಕನಹಳ್ಳಿ ಅಂತ. ಒಣಕನಹಳ್ಳಿ ದೊಡ್ಡ ಊರು ಅದು. ಆ ಊರಿನವ್ರು ಮೂಲ ನೀವು? ಮೂಲ ಅದೇ ಊರು. ಯಾವ ವರ್ಷ ಹುಟ್ಟಿದ್ದು? ನಾನು 1948 ಮೇ ತಿಂಗಳು. ಇದು ಸ್ಕೂಲ್ ರೆಕಾರ್ಡ್ಸ್ ಇವೆಲ್ಲ. ನಿಜವಾಗ್ಲೂ ಡೇಟ್ ಗೊತ್ತೇ ಅಂದರೆ ಅವಾಗೆಲ್ಲ. ಸೊ ಸ್ಕೂಲಿಗೆ ಸೇರಬೇಕಾದ್ರೆ ಜೂನ್ ಆಗಿರಬೇಕು. ಅದಕ್ಕಿಂತ ಯಾವಾಗ ಜೂನ್ ಜುಲೈ ಮೇ ಅಂತ ಹೇಳ್ತೀವೋ ಅದ್ರ ಬಗ್ಗೆ ಸ್ವಲ್ಪ ಇದಷ್ಟೇ. ಅಂದರೆ ಹೆಚ್ಚು ಕಮ್ಮಿ ಅದೇ ಟೈಮಲ್ಲಿ ಒಂದು 5 ತಿಂಗಳು ವ್ಯತ್ಯಾಸ ಇರ್ಬೋದು, ಯಾವುದೋ ಅಂತ ಗೊತ್ತಿಲ್ಲ. ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ರು, ನಮ್ಮ ಮೇಷ್ಟ್ರುಗಳೆಲ್ಲ ಸೇರ್ಕೊಂಡು ಆ ಟೈಮಿಗೆ ಅಡ್ಜಸ್ಟ್ ಮಾಡ್ತಾ ಇದ್ರು. ಈ ಕಿವಿ ಇಡಿಸ್ಬಿಟ್ಟು ನಾವು ಮಾಡೋದು, ಕಿವಿ ಇಡಿಸೋದು ನನಗೆ ಕಿವಿ ನನಗೆ ಈಗಲೂ ನೆನಪಿದೆ. ಕಿವಿ ಇಡಿಸಿದ್ರು, ಕುಂತ್ಕೊ ಹೋಗೋಂದ್ರು ಸ್ಕೂಲಲ್ಲಿ, ಕ್ಲಾಸಲ್ಲಿ. ಸೊ ಅಷ್ಟೇ. ಓದಿದ್ದೆಲ್ಲ ನಮ್ಮೂರಲ್ಲೇ. 8ನೇ ಕ್ಲಾಸ್ವರೆಗೂ ಅಲ್ಲಿ ನಮ್ಮೂರಲ್ಲಿ. 8 ಆದ್ಮೇಲೆ ಆನೇಕಲ್ಲಲ್ಲಿ ಹೈಸ್ಕೂಲ್ ಮುಗಿಸ್ದೆ. PUC ಇನ್ನೂ ಬಂದಿರಲಿಲ್ಲ, 9th 11th ಬಂದಿರಲಿಲ್ಲ ನಾನು. PUCಗೆ ನಾನು ಸೆಂಟ್ ಜೋಸೆಫ್ ಕಾಲೇಜ್ ಬಂದೆ ಬೆಂಗಳೂರು. ಅಲ್ಲಿ ಒಂದು ವರ್ಷ ನನಗೆ ಈ ನಮ್ಮ ಆಕ್ಸೆಂಟು, ಇಂಗ್ಲೀಷ್ನ ಆಕ್ಸೆಂಟು ಸಡನ್ ಆಗಿ ನಾನು ಕನ್ನಡ ಮೀಡಿಯಮಿಂದ ಇಲ್ಲಿ ಬಂದಾಗ ಆ ಆಕ್ಸೆಂಟ್ ವ್ಯತ್ಯಾಸ ಆಯ್ತು. ಅದು ಅಲ್ಲೆಲ್ಲ ಮಲಯಾಳಂದವರು ಇದು ತಮಿಳ್ನವ್ರು ಜಾಸ್ತಿ ಇದ್ರು, ಲಚ್ಚೆ. ಸೊ ನನಗೆ ಅರ್ಥವಾಗಲಿಲ್ಲ ಅದು. ಇಂಗ್ಲೀಷ್ ಮೀಡಿಯಂ ಅಲ್ವಾ, 1 ವರ್ಷ ಫೇಲ್ ಆದೆ ಅಲ್ಲಿ. ಸೊ 3 ವರ್ಷ ಅದನ್ನು ಪೂರ್ತಿ ಪಾಸ್ ಮಾಡಿಕೊಂಡು BAಗೆ ನಾನು ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಸೇರಿದೆ. ಅವಾಗ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, ಹೌದು, ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂತ ಇತ್ತದು. ಅದಕ್ಕೆ ಸೇರಿದೆ ನಾನು. ಯಾಕೆಂದರೆ ಅದು ಅಲ್ಲಿ ಅವಾಗ ಸ್ವಲ್ಪ ಒಳ್ಳೆ ವಾತಾವರಣ ಇತ್ತದು. ಮತ್ತು ನಮ್ಮಂಥ ಹುಡುಗರಿಗೆಲ್ರಿಗೂ ಕೂಡ ಅದು ಆಶ್ರಯ ಸ್ಥಾನ. ಅದೊಂಥರ ಗ್ರಾಮೀಣ ಪ್ರದೇಶದ, ಹೌದು, ಗ್ರಾಮೀಣ ಪ್ರದೇಶದಿಂದ ಹೋದವ್ರಿಗೆಲ್ಲ ಅದು ಸ್ವಲ್ಪ ಸಿಗ್ತಾಯಿತ್ತು. ಅಲ್ಲೂ ಸಿಗೋದು ಕಷ್ಟ ಆಯಿತು ಆ ಕಾಲಕ್ಕೆ. ಬಟ್ ಸ್ವಲ್ಪ ಬೇರೆ ಕಾರಣಕ್ಕಾಗಿ ಪ್ರಭಾವ ಬೆಳೆಸಿ ನಾನು ಕಳ್ಕೊಂಡೆ. ಕುಟುಂಬದ ಹಿನ್ನೆಲೆ? ನಮ್ಮ ಮನೆಯಲ್ಲಿ ನಾನು ನಮ್ಮ ತಂದೆ ತಾಯಿಗೆ, ನಮ್ಮ ತಾತನೂ ಇದ್ದರು. ಸೊ ನಮ್ಮ ಅಜ್ಜಿ ಕೂಡ ಇದ್ರು, ನಾನು ನೋಡಿದ್ದೀನಿ ನಮ್ಮ ಅಜ್ಜಿಯನ್ನು. ಸೊ ನಮ್ಮ ತಾತನವರು ಹೆಚ್ಚು ಕಮ್ಮಿ ನನ್ನ ಎಜುಕೇಷನ್ ಮುಗಿಯೋವರೆಗೂ ಬದುಕಿದ್ರು ಅವರು. ಮತ್ತು ನಮ್ಮ ತಂದೆಯವರು ಭಾಳ ಚಿಕ್ಕ ವಯಸ್ಸಲ್ಲಿ ತೀರೋಗ್ಬಿಟ್ರು ಅವರು. ಸುಮಾರು 1962ಕ್ಕೆ ಅವರು ತೀರೋದರು. ಹೀಗಾಗಿ ನಮ್ಮ ಅಣ್ಣ ಇದ್ರು, ನನ್ನ ತಮ್ಮಂದ್ರು ಇದ್ರು, 5 ಜನ ಅಣ್ಣ ತಮ್ಮದ್ರು ನಾವು. ಸೊ ಹೀಗಾಗಿ ನಮ್ದೊಂದು ಕುಟುಂಬ ಅದು, ಕುಟುಂಬ ಅದು. ಸೊ ನಾವು ಎಲ್ಲ ಬೇರೆ ಹೋಗಿದ್ದು ಕೂಡ ಮನೆಯೇ ಹೋಗಿದ್ದು ನಾವು. ಅವರವರ ಬೇರೆ ಆಸ್ತಿಗಳ ಭಾಗ ಇಟ್ಕೊಂಡು 2008 ಏನೋ ನಾವು ಬೇರೆ ಹೋದ್ವಿ. 8ರಲ್ಲೋ 6ರಲ್ಲೋ ಬೇರೆ ಹೋದ್ವಿ. ಏನು ರೈತಾಪಿ ಕುಟುಂಬನೇ, ಪೂರ್ತಿ ರೈತ ವ್ಯವಸಾಯನೇ ಪೂರ್ತಿ. ಬೇರೆ ದಾರಿ ವ್ಯವಸಾಯ ಮತ್ತು ಹೈನುಗಾರಿಕೆ, ಅಂದರೆ ಹಾಲು ಕರೆಯೋದು, ಅದರಿಂದ ಒಂದು ಉಪ ಉತ್ಪನ್ನಗಳವೆಲ್ಲ ಅಷ್ಟೇ, ಹಾಲು ಅಂತಕ್ಕಂಥದ್ದು. ಸೊ ಈಗ ವ್ಯವಸಾಯ ಮೂಲದಿಂದ ಬಂದಂಥವು ನಾವೆಲ್ಲ. ಇಲ್ಲಿ BAಗೆ ಬಂದ್ರಿ ಗ್ಯಾಸ್ ಕಾಲೇಜ್ಗೆ? BA ಪಾಸ್ ಆದಮೇಲೆ ಸೊ ನಾನು ಸೀದಾ MAಗೆ ಹೋದೆ. ಸೆಂಟ್ರಲ್ ಕಾಲೇಜಲ್ಲಿ MA ನಂದು. ನಾಟ್ ಬೆಂಗಳೂರು ಯೂನಿವರ್ಸಿಟಿ ಇನ್ನೂ ಆಗ್ತಾನೆ ಆಗಿತ್ತು. ಬೆಂಗಳೂರು ಯೂನಿವರ್ಸಿಟಿಯ ಕಾಲೇಜು ಸೆಂಟ್ರಲ್ ಕಾಲೇಜ್ ಅವಾಗ. ಪ್ಯಾಲೇಸ್ ರೋಡ್ ಸೆಂಟ್ರಲ್ ಕಾಲೇಜ್. ಅದೇ ಸೆಂಟ್ರಲ್ ಕಾಲೇಜ್ನ ಹಿಂಭಾಗಕ್ಕೆ ನಮ್ಮದು ಕನ್ನಡ ವಿಭಾಗ, ಅಲ್ಲಿ ಸೇರಿಕೊಂಡೆ ನಾನು. ಸೊ 71ಕ್ಕೆ ನಂದು ಡಿಗ್ರಿ ಆಯಿತು, MA ಡಿಗ್ರಿ. MA ಇನ್ ಕನ್ನಡ. ಶಿವರುದ್ರಪ್ಪ, ಮುಗುಳಿ, ಮತ್ತು ಇನ್ನು ಕೃಷ್ಣರಾವ್, ಮತ್ತು ಬೇರೆ ಭಾಳ ಜನ ಇದ್ರು ಅವಾಗ. ಕಂಬಾರು ಒಂದು ಪೀರಿಯಡ್ ತಗೊಳ್ಳೋರು ವಾರಕ್ಕೆ. 1971 MA ಮುಗಿಸ್ದೆ. 71 ಜೂನಿಗೆಲ್ಲ ರಿಸಲ್ಟ್ ಬಂದಿತ್ತು. ಅವಾಗೆಲ್ಲ ಈ ಕೆಲಸಗಳು ಸಿಗೋದು ಭಾಳ ಸುಲಭ ಇತ್ತು ಅಂತ ಅನ್ಸುತ್ತೆ? ಇಲ್ಲ, ಅವಾಗಲೂ ಕಷ್ಟ ಇತ್ತು ಕೆಲಸ ಸಿಗೋದು. ಯಾಕಂದರೆ ಅದು ಏನಾಗಿರ್ತಾ ಇತ್ತು ಅಂದರೆ, MA ಪಾಸ್ ಮಾಡಿದವರೆಲ್ಲ ಈ ಕಾಲೇಜ್ ಮೇಷ್ಟ್ರುಗಳೇ ಆಗಬೇಕು ಅನ್ನೋದೊಂದು ಇದಾಗ್ಬಿಟ್ಟಿತ್ತು, ಅದು ಒಂದು ನಿಯಮ. ಹಿಂಗಾಗಿ ಎಲ್ಲರೂ ಅದನ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾಗ ನಮ್ಗೆ ಭಾಳ ಜನಕ್ಕೆ ಸಿಗಲಿಲ್ಲ. ನಮ್ಮಲ್ಲಿ ಇನ್ನೂ ಕೆಲಸ ಸಿಗದೆ ಇರ್ತಕ್ಕಂಥವ್ರು ಅಂಗಡಿ ಇಟ್ಕೊಂಡು ಭಾಳ ಜನ ಇದ್ದಾರೆ. ತಿಪ್ಟೂರಲ್ಲಿ ಒಬ್ಬ ಕೃಷ್ಣಮೂರ್ತಿ ಅಂತ ಒಬ್ಬ, ಅವನ ಅಂಗಡಿ ಇಟ್ಬಿಟ್ಟ ಅವನು. ನಮ್ಮ ಬ್ಯಾಚ್ಮೇಟ್ ಅವನು. ಇನ್ನು ಕೆಲವರೆಲ್ಲ ಬೇರೆ ಹೋದ್ರು, ವ್ಯವಸಾಯಕ್ಕೆ ಹೋದ್ರು. ಬಟ್ ಅನೇಕ ಜನ ಸೇರಿದ್ರು ನಮ್ಮ ಇದಕ್ಕೆ. ಯಾರ್ಯಾರಿಗೆ ಪ್ರಭಾವ ಇತ್ತು, ಇನ್ಫ್ಲೂಯೆನ್ಸ್ ಇತ್ತು, ಅವರೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಪಾಸ್ ಆದ ತಕ್ಷಣ ಮೇಷ್ಟ್ರುಗಳಾಗ್ಬಿಟ್ರು. ಅದೇ ಕಾಲೇಜಿನ ಅಧ್ಯಾಪಕರಾದ್ರು ಅವರೆಲ್ಲ. ತಮ್ಮದೇನಾಯ್ತು? ನನಗೆ ಸಿಗಲಿಲ್ಲ, ಕೆಲಸ ಸಿಗಲಿಲ್ಲ, ಎಲ್ಲೂ ಇಮಿಡಿಯೇಟಾಗಿ ಸಿಗಲಿಲ್ಲ. ಆಮೇಲೆ
ನನಗೆ ಆಮೇಲೆ ಸರ್ಜಾಪುರಕ್ಕೆ ಹೋದೆ. ಸರ್ಜಾಪುರದಲ್ಲಿ ವಲ್ಲಭಭಾಯ್ ಪಟೇಲ್ ಜೂನಿಯರ್ ಕಾಲೇಜ್ ಇತ್ತು. ಆಗ ಜೂನಿಯರ್ ಕಾಲೇಜಲ್ಲಿ ಕೆಲವು ದಿನ ಕೆಲಸ ಮಾಡಿದೆ. ಅಷ್ಟರಲ್ಲಿ ಆನ್ ಕಾಂಟ್ರಾಕ್ಟು ಗುಂಡ್ಲುಪೇಟೆಯಲ್ಲಿ ಕೆಲಸ ಸಿಕ್ತು ನನಗೆ. ಸೊ ಗುಂಡ್ಲುಪೇಟೆಗೆ ಹೋದೆ. ಗುಂಡ್ಲುಪೇಟೆಯಲ್ಲಿ ಹೆಚ್ಚು ಕಡಿಮೆ 71ರಿಂದ 74ವರೆಗೂ ಅಲ್ಲಿದ್ದೆ ನಾನು ಗುಂಡ್ಲುಪೇಟೆಯಲ್ಲಿ. 72 ಅಂತ ಇಟ್ಕೊಳ್ರಿ, 72ರಿಂದ ಕನ್ನಡ ಪ್ರೊಫೆಸರ್, ಕನ್ನಡ ಲೆಕ್ಚರರ್ ಆಗಿದ್ದೆ. ಸೊ ಅಲ್ಲೇನಾಯಿತು, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಸನ್ನಿವೇಶದಲ್ಲಿ ನಾವು ಸೆಲೆಕ್ಟ್ ಆಗಲಿಲ್ಲ ಮತ್ತೆ ಎಲ್ಲನೂ ಕೂಡ. ಸೊ ಮಲ್ಲಿಕಾರ್ಜುನ ಸ್ವಾಮಿ ಅಂತಿದ್ರು ಅವಾಗ ಎಜುಕೇಷನ್ ಮಿನಿಸ್ಟ್ರು. ಅವ್ರೇನು ಮಾಡಿದ್ರು, ಇಲ್ಲ ನಿಮಗೆ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ, ನೀವು ನಿಮ್ಮನ್ನು ಕೆಲಸದಿಂದ ತೆಗೆದಿದ್ದೀವಿ, ಬೇರೆಯವ್ರು ಬರ್ತಾರೆ ನಿಮ್ಮ ಜಾಗಕ್ಕೆ ಅಂತ ಹೇಳ್ಬಿಟ್ರು ಅವರು. ಅಲ್ಲೇ ಮುಗೀತಲ್ಲಿಗೆ. ಸೊ ಆಮೇಲೆ ಒಂದು ವರ್ಷ ಸ್ವಲ್ಪ ಹಾಗೆ ಇದ್ದೆ ನಾನು, ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ. ಆಮೇಲೆ ಸಾಹಿತ್ಯ ಪರಿಷತ್ತಿಗೆ ಬಂದೆ. ಸಾಹಿತ್ಯ ಪರಿಷತ್ತಲ್ಲಿ ಸಂಶೋಧನಾ ವಿಭಾಗ ಅಂತ ಆರಂಭ ಆಯ್ತು ಅವಾಗ ಆ ವರ್ಷ. ಸೊ ಸಂಶೋಧನಾ ವಿಭಾಗದ ಮುಖ್ಯಸ್ಥನಿದೆ ನಾನು ಅವಾಗ. ಅದು ಹೆಚ್ಚು ಕಮ್ಮಿ 7 ವರ್ಷ ಇದೆ ಅಲ್ಲಿ ನಾನು ಸಂಶೋಧನಾ ವಿಭಾಗದ ಮುಖ್ಯಸ್ಥನಾಗಿ. ಅಲ್ಲೇ ಒಂದು ಸ್ಥಿರ ಪುಸ್ತಕ ಪ್ರದರ್ಶನ ಇತ್ತು, ಈಗ ಯಾವುದೂ ಇಲ್ಲ, ಎಲ್ಲ ಕಿತ್ತು ಬಿಸಾಕಿದ್ದಾರೆ. ಸ್ಥಿರ ಪುಸ್ತಕ ಪ್ರದರ್ಶನ ಇತ್ತು, ಮತ್ತು ಈ ಹಳೆಯ ಕವಿಗಳ ಎಲ್ಲ ಕಾಗದ ಪತ್ರಗಳನ್ನೆಲ್ಲ ತೆಗೆದು ಒಂದು ಪ್ರದರ್ಶನ ಮಾಡಿದ್ದೆ, ಆ ಥರ ಇತ್ತು. ಆಮೇಲೆ ಹಸ್ತಪ್ರತಿಗಳಿತ್ತು, ಅಲ್ಲಿ ಹಸ್ತಪ್ರತಿಗಳದ್ದೆಲ್ಲ ಒಂದು ಕ್ಯಾಟ್ಲಾಗ್ ಮಾಡಿಸಿ ಇದು ಮಾಡಿದ್ದೆ. ಸೊ ಅದೊಂದು ಚೆನ್ನಾಗಿತ್ತು ಕೆಲಸ ಅಲ್ಲೂ ಕೂಡ. ಅಲ್ಲಿಂದ ಗುಂಡ್ಲುಪೇಟೆಗೆ ಹೋದೆ. ಮತ್ತೆ ಗುಂಡ್ಲುಪೇಟೆಯಲ್ಲಿ ಇವರಿದ್ದರು ನಾಗಮ್ಮ ಕೇಶವಮೂರ್ತಿ ಅಂತ, ಎಜುಕೇಷನ್ ಮಿನಿಸ್ಟ್ರು, ದಾವಣಗೆರೆಯವರು. ಅವ್ರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಗುಂಡೂರಾವ್ ಚೀಫ್ ಮಿನಿಸ್ಟ್ರು. ಆಗೊಂದು ಕಾಲ್ ಮಾಡಿದ್ರು ಅವರು, ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ನೀವು ನಿಮ್ಮನ್ನು ಅಪಾಯಿಂಟ್ ಮಾಡ್ಕೊಳ್ತೀವಿ, ಯಾರ್ಯಾರು ಅರ್ಜಿ ಹಾಕಿ ಅಂತ. ಅರ್ಜಿ ಹಾಕಿದ್ವಿ ನಾವು. ನನಗೆ ಇಮಿಡಿಯೇಟಾಗಿ ಕೆಲಸ ಸಿಕ್ತು. ಗುಂಡ್ಲುಪೇಟೆಗೆ ಹೊಟ್ಟೋಗ್ಬಿಟ್ಟು ಗುಂಡ್ಲುಪೇಟೆಗೆ ಹಾಕಿದ್ರು ನನಗೆ. ಗೌರ್ಮೆಂಟ್ ಲೆಕ್ಚರರ್ ಜಾಬ್. ಗೌರ್ಮೆಂಟ್ ಲೆಕ್ಚರರ್ ಇದು ಪರ್ಮನೆಂಟ್ ಇದು ಅಲ್ಲ, ಲೆಕ್ಚರ್ ಅಲ್ಲ, ಹೈಸ್ಕೂಲ್ಗೆ. ಸೊ ನಾವು ಕೆಲಸ ಸಿಕ್ಕರೆ ಸಾಕಲ್ವಾ ಅಂತ ನಾನು ಹೈಸ್ಕೂಲಿಗೆ ಹೋದೆ. ನಾನು ಹೆಚ್ಚು ಕಮ್ಮಿ ಅಲ್ಲಿ ಒಂದು 6 ತಿಂಗಳೇನೋ ಇದ್ದೆ, 1 ವರ್ಷ ಇದ್ದೆ ಅಲ್ಲಿ ಅಷ್ಟೇ. ಅಷ್ಟರಲ್ಲಿ ನಮ್ಮ ಸೂರ್ಯನಾಥ್ ಕಾಮತ್ ಇದ್ದರು. ಸೂರ್ಯನಾಥ್ ಕಾಮತ್ ಅವರು ಗೆಜಿಟಿಯರ್ಗೆ ಬಂದಿದ್ದರು. ಸ್ಟೇಟ್ ಗೆಜಿಟಿಯರ್ ಅಂತ ಕಾವೇರಿ ಭವನಲ್ಲಿ. ಕರ್ನಾಟಕ ರಾಜ್ಯಪತ್ರ ಅಲ್ಲ, ರಾಜಪತ್ರ ಅಲ್ಲ, ಅದು ಗೆಜಿಟಿಯರ್ ಅಂತಲೇ ಒಂದು ವಾಲ್ಯೂಮ್ಸ್ ಬರ್ತಾ ಇದೆ. ಓಕೆ, ಅದು ಬಂದ್ರು ಅಲ್ಲಿಗೆ. ಅವ್ರೇನು ಮಾಡೋದು, ಒಂದಿನ ಸಿಕ್ಕಿದ್ರು ಹೀಗೆ. ಅವ್ರು ನನ್ನ ಬಗ್ಗೆ ಅವ್ರು ತಿಳ್ಕೊಂಡಿದ್ರು ಚೆನ್ನಾಗಿ, ಲೇಖನ ಅದು ಬರೀತಾ ಇದ್ದೆ. ಎಲ್ಲರೂ ಇದೀರಿ ಈಗ ಈ ಥರ ಬಂದ್ಬಿಡ್ರಿ ನಮ್ಮ ಕಡೆಗೆ ಅಂದರು, ನಮ್ಮ ಆಫೀಸ್ಗೆ ಅಂದರು. ಆಯ್ತು ಸರ್ ಬರ್ತೀನಿ ಅಂತ ಹೇಳಿದೆ. ಆಯಿತು, ಒಂದು ಅರ್ಜಿ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ತೊಗೊಂಡು ಅವರೇ ಫಾರ್ವರ್ಡ್ ಮಾಡಿದ್ರು, ಅವರೇ ಕರೆಸ್ಕೊಂಡ್ಬಿಟ್ರು. ನಾನು ಪ್ರೊಫೆಷನಲ್ ಪೀರಿಯಡ್ ಕೂಡ ಡಿಕ್ಲೇರ್ ಆಗಿರಲಿಲ್ಲ ಅಲ್ಲಿ. ಅವರೇ ಹೋದ್ರು. ಸ್ಯಾಮ್ಯುಯಲ್ ಅಪ್ಪಾಜಿ ಅಂತ ಏನಿದ್ರು, ಅದು ಯಾರೋ ಒಬ್ಬರು ತುಮಕೂರಿನವರು, ಅವರು ಎಜುಕೇಷನ್ ಕಮಿಷನರ್ ಆಗಿದ್ರು ಅವರು. ಅವ್ರೇನು ಮಾಡಿದ್ರು, ಅವ್ರ ಹತ್ರ ಇವರೇ ಹೋಗಿ ನೇರವಾಗಿ ಮಾಡಿಸ್ಕೊಂಡೇ ಬಂದುಬಿಟ್ರು. ಆರ್ಡ್ರ್ ರಿಲೀವ್ ಮಾಡಿಸ್ಕೊಂಡು ಬಂದ್ಬಿಡಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ರಿಲೀವ್ ಮಾಡಿಸ್ಕೊಂಬಂದ್ಮೇಲೆ ಇಲ್ಲಿ ಸ್ಟೇಟ್ ಗೆಜಿಟೇರಿಯಲ್ಲಿ ಸೇರಿಕೊಂಡೆ. ಸೊ ಸ್ಟೇಟ್ ಗೆಜಿಟೇರಿಯಲ್ಲಿ ಸೇರಿಕೊಂಡಾಗ ನನಗೊಂದು ಅನುಕೂಲ ಏನಾಯಿತು ಅಂದರೆ, ಪ್ರವಾಸವೇ ಅದು ಪೂರ್ತಿ. ಪೋಸ್ಟ್ ಇದ್ದಿದ್ದೇ ಇನ್ವೆಸ್ಟಿಗೇಟರ್. ಎಲ್ಲ ವಿಷಯ ತರಬೇಕು, ಇಲ್ಲಿ ಕೊಡಬೇಕು ಅವ್ರಿಗೆ ಅಷ್ಟೇ. ಉದಾಹರಣೆಗೆ ಈಗ ಯಾವುದೋ ಒಂದು ಊರು ಕಳಿಸ್ತಾರೆ, ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾನು ತೆಗೆದುಕೊಂಡು ಬಂದು ಇಲ್ಲಿ ಎಡಿಟರ್ ಕೊಡಬೇಕಾಯ್ತು. ನಮ್ಮಲ್ಲಿ ಎಡಿಟರ್ಗಳು ಇನ್ವೆಸ್ಟಿಗೇಟರ್ಗಳು ಇರ್ತಾಯಿತ್ತು. ಸೊ ಅವರು ಬರೆದು ಅವ್ರನ್ನ ಬಗ್ಗೆ ಬರೆದು ಅವರು ಇದು ಮಾಡ್ತಾ ಇದ್ರು. ಸೊ ನನಗೆ ಆ ಥರ ಪೋಸ್ಟ್ ಬಂತದು. ಅದು ನನಗೆ ಭಾಳ ಇಷ್ಟ ಆಯ್ತದು. ಸೊ ಅಲ್ಲಿಂದ ಏನು ಮಾಡಿದೆ, ನಾನು ಇನ್ವೆಸ್ಟಿಗೇಟರ್ಗೆ ಎಲ್ಲ ಪ್ರತಿ ಯಾವ ಜಿಲ್ಲೆ ತಗೊಳ್ತಾರೆ ಆ ವರ್ಷ, ಆ ಜಿಲ್ಲೆಯಲ್ಲಿ ಓಡಾಡೋದು. ಬೀದರ್ ತಗೊಂಡ್ರು ಅಂತ ಇಟ್ಕೊಳ್ಳಿ. ಬೀದರ್ ಯಾವ್ದಾದ್ರು ಒಂದು ಊರಿಗೆ ತಾಲೂಕು ಹೋಗ್ಬಿಡೋದು. ತಾಲೂಕು ಎಂಟ್ರಲ್ಲಿ ಇರೋದು ಊರುಗಳು ಓಡಾಡೋದು. ಆ ಊರುಗಳಲ್ಲಿರ್ತಕ್ಕಂಥ ಪ್ರತಿ ಊರಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು, ಈ ಟೆಂಪಲ್ ಬಗ್ಗೆ, ಶಾಸನಗಳ ಬಗ್ಗೆ, ಮತ್ತು ಏನಾದರೂ ಭಾಳ ವಿಶೇಷವಾದಂಥ ವ್ಯಕ್ತಿಗಳಿದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ನಾನು ಬರಬೇಕಾಗಿತ್ತು. ಸೊ ನಾನು ಕೊಡ್ತಾಯಿದ್ದೆ ಬರವಣಿಗೆಯಲ್ಲಿ. ಆಮೇಲೆ ಎಲ್ಲ ತಂದು ಬರೆದು ಕೊಟ್ಬಿಡ್ತಾಯಿದ್ವಿ ಅವರಿಗೆ. ಅದನ್ನು ಅವರು ಗೆಜಿಟೇರಿಯಲ್ಲಿ ಬಳಸ್ಕೊಳ್ತಾ ಇದ್ರು. ಸೊ ಆ ಥರ ನಾನು ಹೋದಾಗ ತಾನೇ ಬೆಳಗಾಂ ಶುರುವಾಗಿತ್ತು. ಕಾರವಾರ ಬೆಳಗಾಮು. ಕಾರವಾರ ಏನೋ ಶುರುವಾಗಿತ್ತು, ಕರೆಕ್ಟ್ ಉತ್ತರ ಕನ್ನಡ ಜಿಲ್ಲೆ ಶುರುವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆ ಓಡಾಡಿದೆ. ಬೆಳಗಾಂ ಆಯಿತು. ಆದಮೇಲೆ ಮೈಸೂರು ಜಿಲ್ಲೆ ಆಯಿತು. ಮೈಸೂರು ಜಿಲ್ಲೆ ಆದಮೇಲೆ ಮತ್ತೆ ಧಾರವಾಡ ಆಯಿತು. ಈ ಥರ. ಆಮೇಲೆ ಅದ್ರ ಜೊತೆಗೆ ಇನ್ನೂ ಭಾಳಷ್ಟು ಕೆಲಸಗಳು ಆಫೀಸಲ್ಲೇ ಅನುವಾದಗಳಾಯಿತು. ಕೆಲವೊಂದು ಭಾಳ ತೊಡಗಿಸ್ಕೊಂಡೆ ಅಲ್ಲಿ ತೊಡಗಿಸ್ಕೊಂಡಿದ್ದೇನಾಯಿತು ಅಂದರೆ, ನನಗೆ ಇನ್ನೂ ಒಳ್ಳೆ ನಾಲೆಡ್ಜ್ ಬೆಳೆಯೋಕ್ಕೆ ಶುರುವಾಯಿತು. ಅದು ಯಾಕೆಂದರೆ ಪ್ರತಿ ಗ್ರಾಮಕ್ಕೆ ಹೋಗ್ತಾ ಇದೆ, ದೇವಸ್ಥಾನ ನೋಡ್ತಾ ಇದ್ದೆ, ಮತ್ತು ವಿಗ್ರಹಗಳು ನೋಡ್ತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ. ಅದು ಹೀಗಾಗಿ ಅದೊಂದು 13 ವರ್ಷ ಏನಿದೆ, 13 ವರ್ಷ ಅಲ್ಲಿದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ವಾವ್. ಗೆಜಿಟೇರಿಯರ್ ಡಿಪಾರ್ಟ್ಮೆಂಟಲ್ಲಿ. ಮತ್ತು ಧಾರವಾಡ ಜಿಲ್ಲೆ ಮಾಡಿದೆ. ಧಾರವಾಡ ಜಿಲ್ಲೆ ಆದಮೇಲೆ ಇನ್ಯಾವುದೋ ಒಂದು ಜಿಲ್ಲೆ, ಈ ಥರ ಕೊಡಗು ಜಿಲ್ಲೆ ಪೂರ್ತಿ ಮಾಡಿದ್ವಿ. ಸೊ ಈ ಥರ ನಾನು ಮತ್ತು ಒಂದಷ್ಟು ಜನ ಜೊತೆಲಿ ಹೋಗೋದು, 2-3 ಜೊತೆಲಿ ಹೋಗ್ಬಿಟ್ಟು ಎಲ್ಲ ಸುತ್ಕೊಂಡು ಬರೋದು. ಸೊ ಇದು ನನಗೆ ಫೀಲ್ಡ್ ವರ್ಕಿಗೆ ಭಾಳ ಅನುಕೂಲ ಆಯಿತು. ನೀವು ನಂಬ್ತೀರ ಇಲ್ಲೋ, ಹಳೆಯ ಧಾರವಾಡ ಜಿಲ್ಲೆನ ನಾನು 2 ಸಾರಿ ಓಡಾಡಿದ್ದೀನಿ, ಇಡೀ ಜಿಲ್ಲೆನ. ಅದಕ್ಕೆ ಸಪ್ರೇಟ್ ಆಗಿರಲಿಲ್ಲ, ಅವೇನು ಸಪ್ರೇಟ್ ಆಗಿರಲಿಲ್ಲ. ಸೊ ನಾನು ಇಡೀ ಜಿಲ್ಲೆನ ನಾನು 2 ಸಾರಿ ಸುತ್ತಿದ್ದೀನಿ. ಹಳ್ಳಿನೂ ಹೌದು. ಓಕೆ. ಹೀಗಾಗಿ ಆ ಒಂದು ಅನುಕೂಲ ಇದೆಯಲ್ಲ, ಎಲ್ರಿಗೂ ಅದು ಸಿಗೋದಿಲ್ಲ. ಮತ್ತು ಇಲ್ಲೋದ್ರೆ ಪಾಪ 10 ದಿವಸ 15 ದಿವಸ ನಾನು ಹೊರಟೋಗ್ತಾ ಇದ್ದೆ ನಮ್ಮ ಮನೇಲಿ. ಯಾಕೆಂದರೆ ಒಂದು ಸಾರಿ ಹೋದ್ಮೇಲೆ ತಕ್ಷಣ ವಾಪಸ್ ಬರೋಕ್ಕಾಗೋದಿಲ್ಲ. ಇವತ್ತಿನ ಥರ ಇದ್ದಿದ್ದೇ 1 ರೈಲ್ವೆ, 2 ರೈಲು, 3 ರೈಲು ಅಷ್ಟೇ ಇದ್ದಿದ್ದಾಗ. ಮತ್ತು ಬಸ್ಸುಗಳು ಅಷ್ಟೇ ಭಾಳ ದೂರ, TDS ಜರ್ನಿ ಅವಾಗ. ಅದರಿಂದ ಅಷ್ಟು ಬೇಗ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಏನೋ ನಡೀತಲ್ಲಿ 13 ವರ್ಷಗಳ ಕಾಲ ನಡೆದು
ಬಟ್ ಅವರೂ ನಮ್ಮನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡ್ರು. ಸುನ್ನತ್ ಕಾಮತ್ರ ಬಗ್ಗೆ ಹೇಳ್ಬಾರ್ದು, ಅವ್ರು ಭಾಳ ಚೆನ್ನಾಗಿ ನಡೆಸ್ಕೊಂಡ್ರು. ಮತ್ತು ಜಾತಿ ಅನ್ನೋದು ಅವ್ರ ಹತ್ರ ಇರಲಿಲ್ಲ. ಇವರೆಲ್ಲ ಹೇಳ್ತಾರೆ ಭಾಳ ಜನ, ಅವರು ಒಂಚೂರು ಅವ್ರನ್ನ ಯಾವತ್ತು ಇದು ಮಾಡಲ್ಲ. ಅವ್ರ ಮನೆ ಪಟ್ಟಿಗೆ ಅವ್ರು ಮನೆ ಮಟ್ಟಿಗೆ ಏನು ಮಾಡಬೇಕು ಅದು ಮಾಡ್ಕೊಳ್ತಾ ಇದ್ರು ಅಷ್ಟೇ ಅವರು ಮನೆ ಒಳಗೆ. ಬಟ್ ಹೊರಗಡೆ ಬಂದಾಗ ಅವರು ಎಲ್ಲ ಸಾರ್ವಜನಿಕ ಹೋಗ್ಬಿಡ್ತಾರೆ. ಸೊ ಅವರು ಬ್ರಾಹ್ಮಣರು ಅನ್ನೋ ಕಾರಣಕ್ಕೆ ಭಾಳ ಜನ ಅವರನ್ನು ಏಳಿಸ್ತಾ ಇದ್ವಿ, ಈ ಬೇರೆ ಬೇರೆ ಸ್ಕಾಲರ್ಸ್ ಎಲ್ಲ. ಬಟ್ ಅವ್ರೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಬಟ್ ನನಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದರೆ, ಅಂಥ ಆಫೀಸರ್ಗಳು ನಮ್ಗೆ ಸಿಗೋದು ಕಷ್ಟ. ಆ ಥರ ಚೆನ್ನಾಗಿ ನಡೆಸ್ಕೊಂಡ್ರು. ನಾವು ಒಕ್ಕಲಿಗರಾದರೂ ಕೂಡ, ಒಕ್ಕಲ್ತನದ ಹಿನ್ನೆಲೆ ಹೋದರೂ ಕೂಡ ಇದು ಮಾಡೋರು. ಮತ್ತು ಕೆಲವು ಸಾರಿ ಏನಾದ್ರು ಇದು ಮಾಡಿದ ತಕ್ಷಣ ಅವ್ರನ್ನ ಕೇಳ್ರಿ ಅನ್ನೋರು, ನನ್ನ ಕರೆಸೋರು ಅವ್ರನ್ನ. ನೋಡ್ರಿ ಇವ್ರು ಏನು ಹೇಳ್ತಾರೆ ನೋಡ್ರಿ, ಇವರು ಅದ್ರ ಬಗ್ಗೆ ನೀವು ಹೇಳ್ರಿ, ಸ್ವಲ್ಪ ಅದ್ರ ಬಗ್ಗೆ ಜಿನೇನಿ ನೋಡಪ್ಪ, ಹೇಳೋದನ್ನ ಸ್ವಲ್ಪ ಟೆಸ್ಟ್ ಮಾಡೋ, ಎಕ್ಸಾಮ್ ಮಾಡೋ ಅನ್ನೋರು. ಸೊ ಈ ಥರದ್ದೆಲ್ಲ ನಮ್ಗೆ ಕೊಡೋ ಜವಾಬ್ದಾರಿಗಳು ಕೊಡೋರು. ಮತ್ತು ದೇವಸ್ಥಾನಗಳ ಬಗ್ಗೆ ಏನೇ ಅಧಿಕೃತ ಮಾಹಿತಿ ನನ್ನನ್ನೇ ಬಿಡೋರು ಅವರು. ನೋಡಪ್ಪ ಅದು ಯಾವ ದೇವಸ್ಥಾನ ನೋಡು, ನೀನು ಹೋಗಿ ನೋಡ್ಕೊಂಡು ಅನ್ನೋರು. ಸೊ ಆ ಥರ ಒಳ್ಳೆ ಎನ್ಕರೇಜ್ ಮಾಡಿದ್ರು ಮತ್ತು ಎಕ್ಸ್ಪೀರಿಯನ್ಸ್ ಆಯ್ತು ಅಲ್ಲಿ. ಸೊ ಸರ್ಕಾರಿ ನೌಕರಿ ಅದು. ಸರ್ಕಾರಿ ನೌಕರಿ ಅದು. ಅಂದರೆ ಹೈಸ್ಕೂಲ್ ಟೀಚರ್ಗಿಂತಲೂ ಒಳ್ಳೆ ಜಾಬ್ ಅಂತ ಹೇಳ್ಬೋದು ಅದು. ಹೈಸ್ಕೂಲ್ ಟೀಚರ್ ಅಂದರೆ ಒಂದು ಕಡೆ ನಿಂತ್ಕೊಂಡು ಪಾಠ ಮಾಡಬೇಕಾಯ್ತು, ಓದಬೇಕಾಗಿತ್ತು. ಇದು ಹಂಗಲ್ಲ, ಇದು ಊರೂರು ಸುತ್ತೋದಲ್ವಾ. ಇವತ್ತಿದ್ದೂರು ಇವತ್ತಿಲ್ಲ, ಇವತ್ತಿದ್ದೂರು ನಾಳೆ ಹೋದರೆ ಅದು ಹೊಸ ಊರೇ ಆಗುತ್ತಾಯಿತ್ತು ನಮಗೆ. ಮತ್ತು ಅಲ್ಲಿ ಮೆಟೀರಿಯಲ್ ತಗೊಳ್ಳೋದು, ಅಲ್ಲಿನ ದೇವಸ್ಥಾನ ನೋಡೋದು, ಅಲ್ಲಿನ ಶಾಸನಗಳು, ಸೊ ಅದರ ಅಧ್ಯಯನ, ಮತ್ತು ಹೊಸ ಶಾಸನ ಯಾವುದಿದೆ ಯಾವುದಿಲ್ಲ ಅನ್ನೋದು. ಸೊ ಇವೆಲ್ಲ ನಮಗೆ ಒಂದು ಇದು ಬರೋದು. ಕೆಲವು ಸಾರಿ ಅವರು ನಮ್ಮ ಜೊತೇಲಿ ಬರೋರು, ಅವರು 10 ದಿವಸ 12 ದಿವಸ ನಮ್ಮ ಜೊತೇಲಿ ಇರೋರು. ಸೊ ಇದೆಲ್ಲ ಒಳ್ಳೆ ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಆ ಥರ ಕೆಲಸ ಮಾಡ್ತಿದ್ರಿ. ಸೊ ಕನ್ನಡ MA ಇಂದ ಇತಿಹಾಸ ಅಥವಾ ಶಾಸನದ ಕಡೆ ಹೊರಳ್ಕೊಂಡಿದ್ದೆ ಅವಾಗ ನೀವು? ನಾನು ಹೆಚ್ಚು ಕಮ್ಮಿ MA ಪಾಸ್ ಆದ ತಕ್ಷಣ MAನಲ್ಲೇ ನಾನು ಹೊರಳ್ಕೊಂಡೆ ಶಾಸನದ ಕಡೆಗೆ. ನಮ್ಮ ಚಿದಾಮೂರ್ತಿಗಳಿದ್ರಲ್ಲ, ಚಿದಾಮೂರ್ತಿಗಳು ಶಾಸನದಲ್ಲಿ ಪರಿಣಿತರವರು. ನಂದು ಮೇಜರ್ ಶಾಸನನೇ ಅಲ್ಲಿ. ಸ್ಪೆಷಲ್ ಸಬ್ಜೆಕ್ಟು ನಾನು ಶಾಸನನೇ ತಗೊಂಡಿದ್ದು. ಶಾಸನ ಮತ್ತು ಸಾಂಸ್ಕೃತಿಕ ಇತಿಹಾಸ ನಮ್ಮದು. ಯಾವುದರಲ್ಲಿ? ಕನ್ನಡ MAನಲ್ಲಿ ಅದೊಂದು ಪೇಪರ್ ಇತ್ತು. ಸೊ ನಾನು ಮುಂದೆ ಅದನ್ನೇ ನಾನು ಬೆಳೆಸ್ಕೊಂಡ್ಬಂದೆ. ನಮ್ಮಲ್ಲಿ ಜಾನಪದ ಇರಲಿಲ್ಲ, ಇನ್ನೂ ಬಂದಿರಲಿಲ್ಲ ಜಾನಪದ ಬೆಂಗಳೂರು ಯೂನಿವರ್ಸಿಟಿಗೆ ಆ ಕಾಲಕ್ಕೆ. ಸೊ ಬರೀ ಇದರಲ್ಲೇ ಇಲ್ಲ ಲಿಂಗ್ವಿಸ್ಟಿಕ್ಸ್ ತಗೊಳ್ಬೇಕಾಯಿತು, ಇಲ್ಲ ಸಾಂಸ್ಕೃತಿಕ ಇತಿಹಾಸ ತಗೊಳ್ಬೇಕಾಯಿತು. ನಾನು ಸಾಂಸ್ಕೃತಿಕ ಇತಿಹಾಸ ತಗೊಂಡೆ. ನಾನು ತಾಳ್ತಾಜೆ ವಸಂತ್ ಕುಮಾರ್ ಅಂತ ಒಬ್ಬರು, ಕೃಷ್ಣ ಭಟ್ಟ ಅಂತ ನಮ್ಮ ಸ್ನೇಹಿತರು, ನಾವೆಲ್ಲ ಒಂಥರ ಈ ಶಾಸನ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನೇ ತೆಗೆದುಕೊಂಡ್ವಿ. ಮತ್ತು ಪ್ರಸನ್ನ ಕುಮಾರ್ ಅಂತ ಒಬ್ಬರು ಇದ್ದರು, ಸಿದ್ಧಗಂಗಾ ಕಾಲೇಜಲ್ಲಿ ಇದ್ದರು. ಅವ್ರು ರಿಟೈರ್ಡ್ ಆಗಿ ಮನೆ ತೀರೋಗ್ಬಿಟ್ರು ಅವರು. ಸೊ ನಾವೆಲ್ಲ ಇದನ್ನೇ ತೊಗೊಂಡ್ವಿ, ಶಾಸನ ಮತ್ತು ಸಾಂಸ್ಕೃತಿಕ ಇತಿಹಾಸ. ಸೊ ಆ ಮೂಲಕ ಶಾಸನಗಳನ್ನು ಓದೋದು, ಸಂಬಂಧಪಡೋದು, ಸಂಪುಟಗಳನ್ನು ಓದೋಕ್ಕೆ ಶುರು ಮಾಡಿದೆ. ಸೊ ಈ ಥರ ಭಾಳಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತದು. ಅಲ್ಲಿಂದ ಶುರುವಾಯಿತು ಶಾಸನಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಥರದ್ದು. ಅದ್ರ ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾದದ್ದು ಅಂದರೆ, ನಾನು ಸಾಹಿತ್ಯ ಪರಿಷತ್ತಲ್ಲಿದ್ದಾಗ ಶಾಸನಶಾಸ್ತ್ರ ತರಗತಿಗಳನ್ನು ಮಾಡ್ತಾಯಿದ್ವಿ. ಇವತ್ತಿಗೆ 50 ವರ್ಷ ಅದು ಆರಂಭ ಆಗಿ. ಆ ಕೋರ್ಸ್ ಆರಂಭ ಆಗಿ 50 ವರ್ಷ. ಇಡೀ ಇಂಡಿಯಾದಲ್ಲೇ ಒಂದು ಪ್ರೈವೇಟ್ ಸಂಸ್ಥೆ ಒಂದು ಕೋರ್ಸನ್ನು ನಡೆಸ್ತಕ್ಕಂಥ, ಇಷ್ಟು ವರ್ಷ ನಡೆಸ್ತಕ್ಕಂಥ ಒಂದು ಅವಧಿ ಯಾವ ಯೂನಿವರ್ಸಿಟಿಗಳಲ್ಲೂ ಇಲ್ಲ. ಆದರೆ ನಮ್ಮ ಇವರಿಗೆ ಸಾಹಿತ್ಯ ಪರಿಷತ್ನಲ್ಲಿ ಇರ್ತಕ್ಕಂಥವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಎಷ್ಟು ಜಡತ್ತೂರು ಅಂದರೆ 50 ವರ್ಷ ಅವ್ರಿಗೇನು ಲೆಕ್ಕನೂ ಇಲ್ಲ. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ, ಒಂದು ಇದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ ಅನ್ನೋದು ಕೂಡ ಅವ್ರಿಗೆ ಮನಸ್ಸಲ್ಲಿಲ್ಲ. ಒಂದು ಸುವರ್ಣ ಮಹೋತ್ಸವದ ಆಚರಣೆ ಕೂಡ ವಿಶೇಷ ಯಾವುದೂ ಇಲ್ಲ ಅವ್ರಿಗೆ, ಯಾವುದು ಮಾಡೋಗಿಲ್ಲ. ಅಂದರೆ ನಾನು ಹೇಳೋದು ದೂರ್ತಾ ಇಲ್ಲ, ಬಟ್ ಎಷ್ಟು ನಾವು ಜಡರಾಗಿದ್ದೀವಿ ಅಂತ. ಇಂಥ ಕೋರ್ಸು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಇಷ್ಟು ವರ್ಷ ನಡೆಸಿದ್ದು ಒಂದು ಪ್ರೈವೇಟ್ ಸಂಸ್ಥೆ. ಏನು ಕೋರ್ಸ್ ಅದು? ಶಾಸ್ತ್ರಗಳನ್ನು ಓದ್ತಕ್ಕಂಥದ್ದು, ಶಾಸನ ಲಿಪಿಗಳನ್ನು ಕಲಿಸ್ತಕ್ಕಂಥದ್ದು, ಮತ್ತು ಅವರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಪ್ರವಾಸದಲ್ಲಿ ಹೇಗೆ ನೋಡಬೇಕು ಶಾಸನ, ದೇವಸ್ಥಾನ ಹೇಗೆ ನೋಡಬೇಕು, ವಿಗ್ರಹ ಅಂದರೆ ಏನು, ಆ ವಿಗ್ರಹ ರೀತಿಗಳೇನು, ಇವೆಲ್ಲನೂ ಹೇಳ್ಕೊಡ್ತಾ ಇದ್ವಿ ವಿದ್ಯಾರ್ಥಿಗಳಿಗೆ ನಾವು. ಅದು 1975ರಲ್ಲಿ ಆರಂಭ ಆಯ್ತು. ಅದು 50 ವರ್ಷ ಆಯಿತು. 74 ಶುರುವಾಗಿದ್ದು. 74ರಲ್ಲಿ ಅಣ್ಣಿಗೇರಿ ಅಂತಿದ್ರು, ಕರ್ನಾಟಕ ವಿಶ್ವವಿದ್ಯಾಲಯದವರು. ಅಣ್ಣಿಗೇರಿಯವರು ಶುರು ಮಾಡಿದ್ರು ಅದನ್ನು. ಅವ್ರು ಇದ್ದಾಗ ಅದು ಅವರು ಮತ್ತೆ ಒಂದು ವರ್ಷಕ್ಕೆ ಅವ್ರಿಗೆ ಇದಾಯಿತು, ಏನೋ ಅನಾರೋಗ್ಯ ಆಯಿತು, ಕಣ್ಣು ಪ್ರಾಬ್ಲಮ್ ಆಯಿತು, ಹೊರಟೋಗ್ಬಿಟ್ರು ಅವರು. ಸೊ ನಾನು ಅವಾಗ ಸೇರ್ಕೊಂಡು ನಾನು ಚಾರ್ಜ್ ತಗೊಂಡೆ ಅದನ್ನು. ಸೊ ನಾನು ಶೇಷಶಾಸ್ತ್ರಿ ಅಂತ, ಡಾಕ್ಟರ್ R. ಶೇಷಶಾಸ್ತ್ರಿ ಅಂತ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿದವರು, ಇವತ್ತು ಶುರು ಮಾಡಿದವರು. ಅವತ್ತಿಗೆ ಒಂದು ವರ್ಷ ಆಗಿತ್ತು, ಲೆಕ್ಕದಲ್ಲಿ 52 ವರ್ಷ ಆಗಿದೆ ಅದು. ತೀತಾ ಶರ್ಮಾ ಅಂತಿದ್ರು, ಅವರು ಆರಂಭಿಸಿದ್ದು ಅದು ಕೋರ್ಸ್ಗಳನ್ನ. SR ರಾಯರ್ ಇದ್ದರು ಅದು ಪೋಷಕರಾಗಿ. ಎಂತೆಂಥವ್ರು ಇದ್ರು ಅದರಲ್ಲಿ ಪೋಷಕರಾಗಿ. GS ಗಾಯ ಅಂತಿದ್ರು. ಇವರೆಲ್ಲ ಸಪೋರ್ಟ್ ಮಾಡಿದವರು. ನಮ್ಮ ಗೋಪಾಲರಾವ್ ಪಾಠ ಮಾಡಿದ್ದಾನೆ, ನಾನು ಪಾಠ ಮಾಡಿದ್ದೀನಿ, ಲಕ್ಷ್ಮಣ ತೆಲಗಾವಿ, ಶೇಷಶಾಸ್ತ್ರಿ, ಈಗ ದೇವರಾಜ ಸ್ವಾಮಿ ಮಾಡ್ತಾ ಇದ್ದಾರೆ, ಈಗ ನನ್ನ ಮಗಳು ಪಾಠ ಮಾಡ್ತಾ ಇದ್ದಾಳೆ. ಸೊ ಈ ಥರದ ಆ ಕೋರ್ಸನ್ನು ಅವತ್ತು ಆರಂಭ ಮಾಡಿದ್ದು ನಾನು. ಹೆಚ್ಚು ಕಮ್ಮಿ ನಾನು ಬೆಂಗಳೂರಲ್ಲಿರೋವರೆಗೂ ಮತ್ತೆ ಮುಂದುವರಿಸ್ತಾ ಇದ್ದೆ ಅದನ್ನು. ಅಲ್ಲೋಗಿ ಸಾಯಂಕಾಲ ಆದ ತಕ್ಷಣವೇ ಅಲ್ಲೋಗಿ ವಾರದಲ್ಲಿ 1-2 ದಿವಸ ನಾನು ಪಾಠ ಮಾಡ್ತಾ ಇದ್ದೆ. ನಾನು ಸಾಹಿತ್ಯ ಪರಿಷತ್ ಕ್ಯಾಂಪಸ್ಸಲ್ಲಿ ನಡೆಯುತ್ತದೆ. ಹೌದು, ಸಾಹಿತ್ಯ ಪರಿಷತ್ ಬಿಲ್ಡಿಂಗಲ್ಲೇ ಈಗಲೂ ನಡೆಯುತ್ತೆ. ಈಗಲೂ ಇದೆ. ಎಷ್ಟು ತಿಂಗಳ ಕೋರ್ಸ್ ಅದು? 6 ತಿಂಗಳ ಕೋರ್ಸ್ ಅದು. ಪ್ರತಿದಿನ ಸಂಜೆ? ಪ್ರತಿದಿನ ಅಲ್ಲ, ವಾರಕ್ಕೆ 3 ದಿವಸ. ವಾರಕ್ಕೆ 3 ದಿನ ಇನ್ ಪಾರ್ಟ್ ಟೈಮ್ ಸರ್. ಸಾಯಂಕಾಲ 6ರಿಂದ 7. ಯಾರು ಸೇರ್ಕೋಬೋದು ಅದಕ್ಕೆ? ಯಾರು ಬೇಕಾದ್ರೂ ಸೇರ್ಬೋದು. MA ಆಗಬೇಕು, SLC ಆಗಿರ್ಬೇಕಷ್ಟೇ. ಅದು ಅವ್ರಿಗೆ SLC
ಅದು ಜಿ ನಾರಾಯಣ್ ಅವರ ಉದ್ದೇಶ ಇದ್ದಿದ್ದೆ ಹಾಗೆ. ಜಿ ನಾರಾಯಣ್ ಅವರನ್ನು ತಿಳ್ಕೊಳ್ಬೇಕು. ಜಿ ನಾರಾಯಣ್ ಕುಮಾರ್, ಜಿ ನಾರಾಯಣ್ ಜಿ ನಾರಾಯಣ, ಜಿ ನಾರಾಯಣ್ ಅವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರು ಆಗ. 70ರಿಂದ ಹೆಚ್ಚು ಕಮ್ಮಿ ಅವರು 2 ಟರ್ಮ್ ಇದ್ರು. ಅವರು 77 ಇದ್ರು ಅವರು. ಆಗ ಅವ್ರು ಆರಂಭಿಸಿದ್ದು ಈ ಕೋರ್ಸ್ಗಳನ್ನ. ಅವ್ರು ಭಾಳಷ್ಟು ಕೋರ್ಸ್ಗಳನ್ನ ಆರಂಭಿಸಿದ್ರು. ಇವತ್ತಿಲ್ಲ ಪರಿಷತ್ತಲ್ಲಿ. ಈ ಶಾರ್ಟ್ ಹ್ಯಾಂಡ್ ಇತ್ತು ಅವ್ರ ಕಾಲದಲ್ಲಿ, ಆಮೇಲೆ ಟೈಪ್ ರೈಟಿಂಗ್ ಇತ್ತು, ಆಮೇಲೆ ಈ ಥರದ್ದು ಅವರು ಎಷ್ಟು ಜನ ನಮ್ಮ ವಿಧಾನಸೌಧದಲ್ಲಿ ಇದ್ದಂಥ ಒಂದು ಕಾಲಕ್ಕೆ ಇದ್ದಂಥ ಟೈಪಿಸ್ಟ್ಗಳು, ಶಾರ್ಟ್ ಹ್ಯಾಂಡ್ ಇದ್ದವರು, ಮಿನಿಸ್ಟ್ರುಗಳ ಪಿಗಳು ಅವರೇ ಇದ್ದರು. ಈಗೆಲ್ಲ ರಿಟೈರ್ಡ್ ಆಗಿ ಈಚೆಗೆ ಬಂದರು. ಕೋರ್ಟ್ ಟೈಪಿಸ್ಟ್ಗಳು. ಹೌದು, ಕನ್ನಡ ಟೈಪಿಸ್ಟ್ಗಳು ಇಲ್ಲಿ ಟ್ರೈನಿಂಗ್ ಆಗಿ ಹೋದ್ರು. ಹೌದು, ಟ್ರೈನಿಂಗ್ ಆಗಿ ಹೋಗೋರು. ಅಂಥ ಕೋರ್ಸ್ಗಳೆಲ್ಲ ಮಾಡಿದ್ರು ಅವರು ಅವ್ರ ಕಾಲದಲ್ಲಿ. ಅವ್ರು ಭಾಳ ಇದು ಡೈನಾಮಿಕ್ ಆಗಿದ್ರು ಅವರು. ಭಾಳ ಏನು ಎಡಗೈ ಬೆಟ್ಟ ಅಂದು ಅವರೆಲ್ಲ ಎಡಗೈ ಬೆಟ್ಟ ಅನ್ನೋರು ಈ ಪ್ರೊಫೆಸರ್ಗಳೆಲ್ಲ. ಬಟ್ ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡಿ ತೋರಿಸಿದ್ರು ಅವರು. ವಿಷನ್ ಇತ್ತು ಅವ್ರಿಗೆ. ಮತ್ತು ಈ ಗಮಕ ಕ್ಲಾಸ್ಗಳು ನಡೆಸ್ತವ್ರು ಅವರು ಇಡೀ ಕರ್ನಾಟಕದಲ್ಲೆಲ್ಲ ಗಮಕ ಕೋರ್ಸ್ಗಳು. ಆಮೇಲೆ ಇವರು ಬೇರೆಯವರು ಮೇಲೆ ಗಮಕನ ಪಕ್ಕ ಹಾಕಿದ್ರು. ಇದೆಲ್ಲ ಬೇಡ ಬಿಡ್ರಿ ಅಂದರು ಟೈಪಿಂಗು. ಅವನು ಪುಂಡ್ಲಿಕ ಆಲಂಬಿ ಕಾಲದಲ್ಲಿ ಟೈಪ್ ರೈಟರ್ಗಳನ್ನ ಎತ್ತಿ ತೂಕಕ್ಕೆ ಹಾಕ್ದ. ಅಂಥವ್ರು ಇದ್ದಾರೆ ಅಧ್ಯಕ್ಷಗಳಾಗಿ ಬಂದವರು. ಕನ್ನಡ ಇರಲಿ ಬಿಡಿ, ಅದು ಈಗ ವಿಷಯ ಸಪ್ರೇಟ್ ಅದು. ಹೀಗಾಗಿ 13 ವರ್ಷ ನಾನು ಗೆಜೆಟಿಯರಲ್ಲಿ ಕೆಲಸ ಮಾಡಿದೆ. ಭಾಳ ನಮಗೆ ಕರ್ನಾಟಕ ದರ್ಶನ ಆ ಟೈಮಲ್ಲಿ ನಿಮಗೆ. ಹೌದು, ಹೆಚ್ಚು ಕಮ್ಮಿ ಕರ್ನಾಟಕ ದರ್ಶನ. ಮತ್ತು ನಮ್ಮ ಇದು ಗೌರ್ಮೆಂಟ್ ಕೆಲಸದಲ್ಲಿ ಅಂದರೆ ಗೌರ್ಮೆಂಟ್ ಖರ್ಚಲ್ಲೇ ಓಡಾಡ್ತಾ ಇದ್ದಿದ್ದಲ್ವಾ. ನಮಗೊಂಥರ ಒಂದು ಆತ್ಮಸಂತೋಷ ಬೇರೆ, ಅದಕ್ಕೆ ತಕ್ಕಂತೆ ಅನುಕೂಲನೂ ಸಿಕ್ತು. ಸೊ ಹೀಗಾಗಿ ಭಾಳ ಆ ಅನುಕೂಲ ನಾನು ಬಳಸ್ಕೊಂಡೆ. ಈ ಕಡೆ ಸಂಶೋಧನೆ ಅಲ್ಲಿಂದ ಏನಾಯಿತು ಅಂದರೆ, ಸಂಶೋಧನೆ ಇದ್ರ ಮಧ್ಯೆ ನಡೀತಾನೆ ಇತ್ತು ನಾನು. ಯಾಕೆಂದರೆ ನಮ್ಮ 85ರಲ್ಲಿ ನಮ್ಮ ಇವರು ಸೂರ್ಯನಾಥ್ ಕಾಮತ್ರು ಒಂದು ಕೋರ್ಸ್ ಆರಂಭ ಮಾಡಿ, ಇದು ಒಂದು ಸಂಸ್ಥೆನ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಂತ 85ರಲ್ಲಿ ಆರಂಭ ಆಗಿದ್ದದು. ಸೊ 85 ರಿಜಿಸ್ಟ್ರೇಷನ್ ಮಾಡಿಸಿ ಅದೊಂದು ಆರಂಭ ಮಾಡಿದ್ರು. ಅಲ್ಲಿಂದ ನಾವೇನು ಮಾಡ್ತಾಯಿದ್ವಿ, ವರ್ಷಕ್ಕೊಂದ್ಸರಿ ಸಮ್ಮೇಳನ ಮಾಡೋದು. ಸೊ ಅಲ್ಲಿ ಪ್ರಬಂಧ ಮಂಡಿಸ್ತಕ್ಕಂಥದ್ದು, ಹೊಸ ವಿಷಯಗಳನ್ನು ತರ್ತಕ್ಕಂಥದ್ದು, ಈ ಥರ ಎಲ್ಲ ಶುರು ಮಾಡಿದ್ವಿ ಅಲ್ಲಿ. ಸೊ ಅಲ್ಲಿಂದ ಏನಾಯಿತು, ಅಲ್ಲಿಂದ ಹೆಚ್ಚು ಕಮ್ಮಿ ಇವತ್ತಿಗೂ ಕೂಡ ನಾನು ಆ ಸಂಸ್ಥೆ ಟಚ್ಚಲ್ಲೇ ಇದ್ದೀನಿ. ನಾನು 40 ವರ್ಷ ಆಯಿತು. ಇದು 40ನೇದು ಯಾವುದು ಈ ವಾಲ್ಯೂಮು. ಹೆಚ್ಚು ಕಮ್ಮಿ 39 ವರ್ಷದಿಂದ ನಾನು ಸಂಸ್ಥೆ ಟಚ್ಚಲ್ಲೇ ಇದ್ದೀವಿ ನಾವು. ಸೊ ಅದು ನಮ್ಮನ್ನು ಬೆಳೆಸ್ತು. ಅಲ್ಲಿಗೆ ವರ್ಷಕ್ಕೊಂದ್ಸಾರಿ ಒಂದು ಪೇಪರ್ ಓದಬೇಕಾಗಿತ್ತು. ಅದೊಂದು ನಮ್ಮದೊಂದು ಜೀವನದ ಕ್ರಮದಲ್ಲಿ ಅದೊಂದು ಸೇರ್ಕೊಂಡ್ಬಿಟ್ಟಿತ್ತು. ಒಂದು ಹೊಸದೇನಾದರೂ ಹೇಳಬೇಕಪ್ಪ ಇವತ್ತಿನ ಸಮ್ಮೇಳನದಲ್ಲಿ ಅಂತ. ಸೊ ನನ್ನಂತೆ ಅನೇಕ ಜನ ಇವತ್ತು ಬರ್ತಾ ಇರೋರು ಅದೇ ಥರನೇ, ಇವತ್ತು ಅದೇ ಥರನೇ ಕ್ರಿಯೇಟ್ ಮಾಡಿದ್ದೀವಿ ಎಲ್ರಿಗೂ. ಸೊ ಅದ್ರ ಮೂಲಕ ಒಂದಷ್ಟು ನನಗೆ ಹೊಸ ವಿಷಯಗಳು ಬರ್ತು. ಮತ್ತು ತಾಳೆಗರಿಗಳನ್ನು ಇದು ಮಾಡಿದ್ವಿ ನಾವು ಪರಿಷತ್ತಲ್ಲಿ. ತಾಳೆಗರಿಗಳನ್ನೆಲ್ಲ ಒಂದು ಕಡೆ ಮಾಡಿಸಿ, ಎಲ್ಲೆಲ್ಲೋ ಬಿದ್ದಿತ್ತು ಅವನ್ನೆಲ್ಲ ಒಂದು ಕಡೆ ಸೇರಿಸಿ ತಾಳೆಗರಿದು ಒಂದು ಭಂಡಾರ ಮಾಡಿದ್ವಿ ಅಲ್ಲಿ. ಜಿ ನಾರಾಯಣ್ ಕಾಲದಲ್ಲೇ ಮಾಡಿಸಿದ್ವಿ. ಜಿ ನಾರಾಯಣ್ ಅವರೇ ಮಾಡಿದ್ರು ಅದನ್ನು. ಈಗಿಲ್ಲ, ಈಗ ಯಾರು ನೋಡ್ಕೊಳ್ಳೋರಿಲ್ಲ ಅದನ್ನು. ಈಗ ಆಮೇಲೆ ಪೇಪರ್ ಮ್ಯಾನುಸ್ಕ್ರಿಪ್ಟ್ಸ್ ಇತ್ತಲ್ಲಿ ಭಾಳಷ್ಟು ಪೇಪರ್ ಇವೇನಾಗಿದೆಯೋ ಗೊತ್ತಿಲ್ಲ. ಅವು ಪೇಪರ್ ಮ್ಯಾನುಸ್ಕ್ರಿಪ್ಟ್ ಭಾಳ ಬೇಗ ಹೋಗ್ಬಿಡ್ತವೆ, ಹುಳ ಬೀಳುತ್ತೆ. ಅಲ್ಲ, ಕಾಗದದ ಹಸ್ತಪ್ರತಿಗಳು ಹುಳ ಬೇಗ ಬೀಳುತ್ತೆ. ಅದಕ್ಕೆ ಸಿಲ್ವರ್ ಫಿಶ್ ಅಂತ ಭಾಳ ಬೇಗ ಹಾಳಾಗುತ್ತೆ ಅದು. ಅದೇನು ಮಾಡಿದಾರೋ ಗೊತ್ತಿಲ್ಲ ಅವೆಲ್ಲ. ಅಂದರೆ ಒಂದು ಕಾಲಘಟ್ಟದಲ್ಲಿ ಹೇಗೆ ನಡೀತಾ ಇತ್ತು ಅನ್ನೋದಕ್ಕಷ್ಟೇ, ಉತ್ಸಾಹದಲ್ಲಿತ್ತು ಅಂತ. ಅವೆಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ. ಅದ್ರ ಮೂಲಕ ಎಷ್ಟೋ ವಿಷಯಗಳನ್ನು ನಾನು ಕಲಿತಾ ಇದ್ದೆ. ಹೇಗೆ ಅದನ್ನು ಕ್ಲೀನ್ ಮಾಡೋದು ಹೇಗೆ, ಮತ್ತು ಹೇಗೆ ಇಟ್ಕೊಳ್ಬೇಕು ಅದನ್ನು, ಮತ್ತು ಕಟ್ಟಿ. ಸೊ ಇವನ್ನೆಲ್ಲ ಅದಕ್ಕಾಗಿ ರ್ಯಾಕ್ಸ್ ಎಲ್ಲ ಮಾಡಿಸಿದ್ರು. ಅವನ್ನೆಲ್ಲ ಮೇಂಟೈನ್ ಮಾಡ್ತಾಯಿದ್ವಿ ನಾವು. 13 ವರ್ಷ ನಾನು 7 ವರ್ಷ ಪರಿಷತ್ತಲ್ಲಿದ್ದಾಗ ಅದೇ ಕೆಲಸ ಮಾಡಿದ್ದು ನಾನು, ವಿಶೇಷಶಾಸ್ತ್ರಿ ಎಲ್ಲ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಲ್ಲಿಂದ ಗೆಜೆಟಿಯರ್ ಬಂದಾಗಲೂ ಕೂಡ ನಾನು ಪರಿಷತ್ನ ಟೆಚ್ಚೇನು ಬಿಟ್ಟಿರಲಿಲ್ಲ. ಯಾಕೆಂದರೆ ಅದು ಸಾರ್ವಜನಿಕ ಸಂಸ್ಥೆ ಆದರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ, ಪಾಠ ಮಾಡ್ತಾಯಿದ್ದೆ, ಶಾಸನಶಾಸ್ತ್ರ ತರಗತಿ, ಮತ್ತು ಇವೆಲ್ಲ ಸಂಶೋಧನೆ ವಿಭಾಗದ ಲೈಬ್ರರಿ ಅದೆಲ್ಲ ಕಟ್ಟೋದಕ್ಕೆ ನಾನು ಕಾರಣ. ಸೊ ಒಂದು ಇದಿತ್ತದು. 1995ರಲ್ಲಿ ಇವರು ಯಾವುದು ಒಂದು ವ್ಯತ್ಯಾಸ ಆಯಿತು. ನಮ್ಮ ಕಾಮತ್ರು ರಿಟೈರ್ಡ್ ಆದರು, ನಮ್ಮ ಸೂರ್ಯನಾಥ್ ಕಾಮತ್ರು ರಿಟೈರ್ಡ್ ಆದರು 95ರಲ್ಲಿ. ಆಗ ನನಗೆ ಒಂದು ಇದಾಕಿದ್ರು, ಈ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಾಲ್ ಮಾಡಿದ್ರು ಆಗ್ತಾನೆ ಯಾರಾದರೂ ಬಂದು ಸೇರ್ಕೊಳ್ಳಿ ಅಂತ. ನಾನು ಒಂದು ಅರ್ಜಿ ಹಾಕಿದ್ದೆ. ಅದು ನನ್ನ ಆಯ್ಕೆ ಆಯಿತು. ಅಲ್ಲಿ ಆಯ್ಕೆ ಆಗಿ ರಿಪೋರ್ಟ್ ಮಾಡ್ಕೊಳ್ಬೇಕು. ರಿಪೋರ್ಟ್ ಮಾಡ್ಕೊಳಕ್ಕೆ ಹೋದರೆ ಇದು ತಾತ್ಕಾಲಿಕವಾದಂಥ ಹುದ್ದೆ ಅಂದ್ಬಿಟ್ರು. ಸಲೀಸಾಗಿ ಹಂಪಿದು ಇಲ್ಲಿ ಪರ್ಮನೆಂಟ್ ಇತ್ತು. ಇದು ಪರ್ಮನೆಂಟ್ ಅಲ್ವಾ, ಯೋಚನೆ ಮಾಡೋದು ನಾನೇ ಮಾಡಿದೆ. ಸರಿ, ಅಷ್ಟೊಂದು ಸ್ವಲ್ಪ ನನಗೆ ಈ ಸೂರ್ಯನಾಥ್ ಕಾಮತ್ ಹೋದ್ಮೇಲೆ ಉಳಿದವರು ಅಸಹಕಾರ ಆಗ್ತಾ ಇತ್ತು ಯಾಕೋ. ಇಲ್ಲಿ ಬೇಗ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಿಟ್ಟೋಗ್ಬಿಟ್ಟೆ ನಾನು. ಬಿಟ್ಟು ಆ ಟೆಂಪ್ರರಿ ಆದರೂ ಸರಿ ಅಲ್ಲೇ ಹೊಟ್ಟೋಗೋಣ ಅಂತ ಹೊಟ್ಟೋಗ್ಬಿಟ್ಟೆ ನಾನು, ಆ ಧೈರ್ಯದ ಮೇಲೇ. ಸೊ 1-2 ವರ್ಷ ಇದ್ದೆ ನಾನು ಅಲ್ಲಿ. 1-1.5 ವರ್ಷ ಟೆಂಪ್ರರಿ ಆಗಿದ್ದೆ ನಾನು ಅಲ್ಲಿ ಹಂಪಿ ಕನ್ನಡ. ಮತ್ತೆ ಕಾಲ್ ಮಾಡ್ತಾಯಿದ್ದು, ರೀಡರ್ಗೆ ಕಾಲ್ ಮಾಡೋದು. ರೀಡರ್ ಕಾಲ್ ಮಾಡಿದಾಗ ರೀಡರ್ಗೆ ಹಾಕಿದೆ, ರೀಡರ್ಗೆ ಸೆಲೆಕ್ಟ್ ಆಗಿಬಿಟ್ಟೆ. ಸೊ ಅಲ್ಲೊಂದು 12 ವರ್ಷ ನಾನು ಅಲ್ಲಿದ್ದೆ. ನಾನು ಎಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೇರಿದಾಗ ನಮ್ಮ ಕಂಬಾರ್ ಇದ್ದರು. ಕಂಬಾರದೇನು ಅಂದರೆ ನೀನು ಓದು ಬರೀ ಆ ಥರದ್ದವ್ರದ್ದು. ಓದು ಬರೀತಾರೆ ಅಂದರೆ ಓದು ಬರೀತಾಯಿರು, ಇದಕ್ಕೆ ಹೋಗುತ್ತಾಯಿರು,
ಸೆಮಿನಾರ್ಗೆ ಹೋಗು ಪ್ರೆಸೆಂಟ್ ಮಾಡೋದು ಅದೆಲ್ಲ ಚೆನ್ನಾಗಿತ್ತು. ಬಟ್ ವಾಲ್ಯೂಮ್ಸ್ ಬಗ್ಗೆ ಅವ್ರಿಗೆ ಅಷ್ಟೊಂದು ಈ ಕಲ್ಪನೆ ಇರಲಿಲ್ಲ, ಈ ಶಾಸನ ವಾಲ್ಯೂಮ್ಸ್ ಬಗ್ಗೆ. ನಾನು ಅದನ್ನು ಮಾಡೋಣ ಅಂದರೆ ಏನು ಮಾಡ್ತೀಯಪ್ಪ ನೀನು ಅನ್ನೋದು, ಸ್ಟಾಪ್ ಇಲ್ಲ ಅದಿಲ್ಲ ಅಂತ ಏನೋ ಒಂದು ನೆಪ ಹೇಳ್ಕೊಂಡು ಸುಮ್ಮನೆ ಇದ್ರು. ಬಟ್ ಅದನ್ನು ನಾನು ಒಳಗೊಳಗೇನು ಮಾಡ್ಕೊಳ್ತಾ ಇದ್ದೆ. ನಾನು ಏನು ಮಾಡ್ಬೋದು ಅಂತೆಲ್ಲ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಅಷ್ಟರಲ್ಲಿ ಕಂಬಾರ್ ರಿಟೈರ್ಡ್ ಆಗಿ ಕಲಬುರಗಿಯವರು ಬಂದರು. ಅವರೊಂದಿನ ಮೀಟಿಂಗ್ ಕರೆದ್ರು, ಏನು ಮಾಡ್ತಾ ಇದೆಯಾ ಅಂತ. ಈ ಥರ ಮಾಡಬೇಕು ಅಂತಿದ್ದೀನಿ ಸರ್, ಏನು ಮಾಡೋದು ಅಂತ. ಅವ್ರೊಂದೇ ಮಾತಂದ್ರು, ಏನು ಮತ್ತೆ ಮಾಡೋದು ನೀನು ಇಲ್ಲಿ ಆಫೀಸಲ್ಲಿ ಇರಲೇಬೇಡ, ನೀನು ಹೊಟ್ಟೋಗ್ಬಿಡು ಅಂದ್ಬಿಟ್ಟು. ಅವರು ಆಫೀಸಲ್ಲಿ ಇರಬೇಡ, ನಿನ್ನ ಆಫೀಸಲ್ಲ ಜಾಗ ನಿಂದು, ಈಗ ಗೋ ಟು ಫೀಲ್ಡ್ ಅಂದ್ಬಿಟ್ರು ಅವರು. ಸೊ ಮತ್ತೆ ಅವ್ರು ಹೇಳಿದ ತಕ್ಷಣವೇ ಶುರು ಮಾಡ್ಕೊಂಡು ಬಳ್ಳಾರಿದು ಬಳ್ಳಾರಿ ಮೊದಲ ಸಂಪುಟ 2000ಕ್ಕೆ ಅದು ಈಚೆಗೆ ಬಂತು. 2001 ಈಚೆಗೆ ಬಂತದು ಶಾಸನ ಸಂಪುಟ. ಸೊ ಮೊದಲನೇದು ಅದು ನಮ್ಮ ಕಲಬುರಗಿಯವ್ರು ಬಂದಮೇಲೆ ಕಲಬುರಗಿಯವ್ರು ಅದನ್ನು ಬಿಡುಗಡೆ ಮಾಡಿದ್ರು ಸರ್. ಆಮೇಲೆ ಒಂದಷ್ಟು ಮಿಸ್ಟೇಕ್ಸ್ ಇತ್ತು, ಮೊದಲನೇ ವಾಲ್ಯೂಮ್ ಆದ್ದರಿಂದ ಒಂದಷ್ಟು ಮಿಸ್ಟೇಕ್ಸ್ ಇತ್ತು. ಇದೆ ಅದು, ಯಾಕೆಂದರೆ ಇತ್ತಲ್ಲ, ಇದೆ ಈಗ ಹೊತ್ತು ಉಳ್ಕೊಂಡಿದೆ, ಯಾಕೆಂದರೆ ಮುದ್ರಣ ಆಗಿ ಈಚೆಗೆ ಬಂದುಬಿಟ್ಟಿದೆ ಅದು. ಅದಕ್ಕೆ ನಾನು ಸಾರ್ ಸ್ವಲ್ಪ ಮಿಸ್ಟೇಕ್ಸ್ ಇದೆ ಅಂತ ಹೇಳಿದ್ರು. ಕಲಬುರಗಿಯವ್ರು ಒಂದೇ ಮಾತಂದರು, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ, ನೀನು ನಡೆಯೋನು ಎಡಿಯುತ್ತೆ ಹೋಗಿ ಪರವಾಗಿಲ್ಲ, ಅದಕ್ಕೆ ಯಾಕೆ ಒದ್ದಾಡ್ತೀವಿ, ಹೋಗು ಅದಕ್ಕೆ ಮತ್ತೆ ಸರ್ ಮಾಡ್ಕೋ ಹೋಗು, ಅದಕ್ಕೆ ನೆಕ್ಸ್ಟ್ ವಾಲ್ಯೂಮ್ ಸರ್ ಮಾಡ್ಕೋ. ಹೇಳೋರು ಕುಳಿತುಕೊಂಡು ಹೇಳೋರಿಗೆ ಏನು ಮಾಡೋರ್ಗೆ ಅಷ್ಟೇ ಕಷ್ಟ ಗೊತ್ತು, ಹೋಗು ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡ, ನೆಕ್ಸ್ಟ್ ವಾಲ್ಯೂಮ್ ಬಗ್ಗೆ ಯೋಚನೆ ಮಾಡೋದ್ಬಿಟ್ರು ಅವರು. ಇದೇ ಮಾತಂದರು. ಸೊ ನಾನೇನು ಮಾಡಿದೆ, ನೆಕ್ಸ್ಟು ಕೊಪ್ಪಳ ತೊಗೊಂಡೆ. ಕೊಪ್ಪಳ ಮಾಡಿಸಿದೆ, ಕೊಪ್ಪಳ ರೆಡಿ ಮಾಡಿದೆ. ಕೊಪ್ಪಳ ರೆಡಿ ಮಾಡಿ ಎಲ್ಲಿನ ಬಿಡುಗಡೆ ಮಾಡಬೇಕು. JH ಪಾಟೀಲ್ರು ಅವಾಗ ಚೀಫ್ ಮಿನಿಸ್ಟ್ರು, JH ಪಾಟೀಲ್ರು ಬರ್ತಾ ಅವಾಗ DC ಅವ್ರಿಗೆಲ್ಲ ಹೇಳಿ ಎಲ್ಲ ರೆಡಿ ಆಗಿತ್ತು ಮಾಡೋದಕ್ಕೆ. ಅಷ್ಟರಲ್ಲಿ ಏನೋ ವ್ಯತ್ಯಾಸ ಆಗಿ, ಬೇಡ ಇದು ಆಗೋದಿಲ್ಲಪ್ಪ, ಮುಂದಕ್ಕೆ ಹಾಕ್ಬಿಡಿ ಅಂದ್ಬಿಟ್ರು ಅವರು. ಸರ್ ಆಯ್ತು, ಬಿಡುಗಡೆ ಆಗಿಲ್ಲ ಅದು, ಆದರೆ ರಿಲೀಸ್ ಇಲ್ಲೇ ನಮ್ಮ ಯೂನಿವರ್ಸಿಟಿಯಲ್ಲಿ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಒಂದೊಂದಾಗಿ ಬಂದ್ಬಿಡ್ತು. ಹಂಪಿ ತೊಗೊಂಡ್ವಿ, ಹಂಪಿ ಒಂದು ಸಪ್ರೇಟ್ ಮಾಡಿದ್ವಿ. ಹಂಪಿದೇ ಒಂದು ವಾಲ್ಯೂಮ್ ಮಾಡಿದ್ವಿ. 420 ಶಾಸನ ಇತ್ತು ಅದರಲ್ಲಿ. ಆಮೇಲೆ ಅದಾದಮೇಲೆ ರಾಯಚೂರು ತಗೊಂಡೆ. ರಾಯಚೂರು ಅಷ್ಟೇ, ಅದನ್ನು ಕೂಡ ಮಾಡಿ ಮುಗಿಸ್ಬಿಟ್ವಿ. ನಾನು ಈಗ ನಮ್ಮ VC ಆಗಿದ್ದರು ಪರಮಶಿವಮೂರ್ತಿ, ಬಟ್ಸೂರಿ, ಮನ್ವಾಚಾರ್ ಅಂತ 4 ಜನ, ಅದನ್ನು ಮುಗಿಸಿದ್ವಿ. ಆ ವಾಲ್ಯೂಮ್ ಈಚೆಗೆ ಬಂತು. ರಾಯಚೂರು ಬಂತು ಈಚೆಗೆ. ರಾಯಚೂರು ಲಕ್ಕಪ್ ಗೌಡ್ರ ಕಾಲದಲ್ಲಿ ಬಂತು. ಲಕ್ಕಪ್ ಗೌಡ್ರು ಭಾಳ ಅದನ್ನು ಬಿಡುಗಡೆ ಮಾಡಿಸ್ಬೇಕಂತ ಭಾಳ ಪ್ರಯತ್ನ ಪಟ್ಟರು, ಎಲ್ಲ ರಾಯಚೂರಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತ. ಅದಾಗಲಿಲ್ಲ. ಅಲ್ಲಿ ರಾಯಚೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವ್ರು ಯಾರೋ ಬೇರೆಯವರು ಯಾರೋ ಇದ್ದರು. ಆಗೋದಿಲ್ಲ, ಇವತ್ತು ಬನ್ನಿ ಕಾಲ ಕಳೆದ್ರು. ಕೊನೆಗೆ ನಮ್ಮ ಇವರು ಇದ್ಕೊಂಡು ಲಕ್ಕಪ್ ಗೌಡ್ರು ಇದ್ಕೊಂಡು, ರೆಡ್ಡಿಯವರೇ ಯಾಕೆ ಅಷ್ಟೊಂದು ಇದು ಮಾಡ್ತೀಯಪ್ಪ ನೀನು, ಅಲ್ಲಿ ಬಿಡುಗಡೆ ಮಾಡಬೇಕು ಅಂತ, ಬೇಡ ಬಿಟ್ಬಿಟ್ಟು ನಮ್ಮಲ್ಲೇ ಬಿಡುಗಡೆ ಮಾಡೋಣ ಅಂತ ನಮ್ಮ ಯೂನಿವರ್ಸಿಟಿಯಲ್ಲೇ ಬಿಡುಗಡೆ ಮಾಡಿದ್ವಿ ಅದನ್ನು. ನಮ್ಮ ವಾಲ್ಯೂಮ್ಗಳು ಯಾವೂ ಕೂಡ ಸಪ್ರೇಟಾಗಿ ಒಂದು ಫಂಕ್ಷನ್ ಮಾಡಿ ಬಿಡುಗಡೆ ಆಗಲಿಲ್ಲ. ಅದೊಂದು ವಿಶೇಷ ಅದು. ನಾನು ಅದ್ರ ಬಗ್ಗೆ ನನಗೊಂದು ಇದಿದೆ, ಬೇಸರನೂ ಇದೆ. ಎಂತೆಂಥ ಸಣ್ಣ ಪುಸ್ತಕಗಳೆಲ್ಲ ದೊಡ್ಡ ಅದ್ದೂರಿಯಾಗಿ ಒಂದು ಇದು ಮಾಡ್ತಾರೆ ಅಂತ. ಬಟ್ ಇಷ್ಟು ವಾಲ್ಯೂಮ್ಗಳಲ್ಲೂ ಕೂಡ ಯಾವ ವಾಲ್ಯೂಮೂ ಕೂಡ ಬೀದರ್ ಒಂದೊಂದು ಮಾತ್ರ ಗುಲ್ಬರ್ಗದಲ್ಲಿ ಬಿಡುಗಡೆ ಮಾಡಿದ್ವಿ. ಅವಾಗ ರಾಮಲಿಂಗಾರೆಡ್ಡಿ ಬೀದರ್ನ ಉಸ್ತುವಾರಿ ಸಚಿವರು. ಸೊ ನಾನು ಅವ್ರನ್ನ ಕೇಳ್ಕೊಂಡೆ, ಬಿಡುಗಡೆ ಮಾಡಬೇಕು ಅಂತಿದ್ವಿ, ನೀವು ಬರಬೇಕು ಅಂತ. ಆಯ್ತು, ಇಲ್ಲಪ್ಪ ಅಷ್ಟು ದೂರ ಬರೋಕ್ಕಾಗಲ್ಲ, ಈಗ ಬೇರೆ ಕೆಲಸಗಳಿದೆ ಇಲ್ಲ ಅಂತ ಹೇಳ್ಬಿಟ್ರು ಅವರು. ಆಯಿತು ಅಂದೆ. ಕೊನೆಗೆ ಅದನ್ನು ಮೂಡ್ನಾಕೋಡು ಚಿನ್ನಸ್ವಾಮಿ ಅವಾಗ ಅದರಲ್ಲಿದ್ದರು. ಅವರು KSRTCನಲ್ಲಿ ಆಫೀಸರ್ ಆಗಿದ್ದರು. ಆಗ ನಮ್ಮ ಮಲ್ಲೇಪುರಮ್ಮು ಎಲ್ಲ ಮಾತಾಡಿಕೊಂಡು, ಕರಿಗೌಡ್ರು ಇದ್ದರು ರಿಜಿಸ್ಟ್ರಾರು, ಎಲ್ಲ ಸೇರಿ ಮಾತಾಡಿಕೊಂಡು ಬೀದರ್ದು ಮಾತ್ರ ಗುಲ್ಬರ್ಗದಲ್ಲಿ ಬಿಡುಗಡೆ ಮಾಡಿದ್ವಿ. ಮತ್ತು ಬಿಜಾಪುರದ್ದು ದುಡ್ಡು ಕೊಡ್ತೀನಿ ಅಂದರು. ಅವ್ರು ಯಾರೋ ಪ್ರಭಾಕರ್ ಅಂತ ಒಬ್ಬರಿದ್ದರು DC. ಸೊ ಹೋಗೋ ಕಾಲಕ್ಕೆ ಕೈ ಎತ್ತು ಹೊಟ್ಟೋದ್ರು. ಅವ್ರು ನೋಡಪ್ಪ ಅವ್ರನ್ನ ಹೇಳಿದ್ದೀನಿ ತಗೋ ಅಂತ ಹೇಳಿದ್ರು, ಅವರು ಕೊಡಲಿಲ್ಲ. ಬಟ್ ಅವ್ರ ಹೆಸರು ಮಾತ್ರ ಇವತ್ತು ಹಾಕಿದ್ರು. ಬಿಜಾಪುರ ತೆಗೆದು ನೋಡ್ರಿ ನೀವು, ಬಾಗಲಕೋಟೆ ಅವ್ರ ಹೆಸರಿದೆ, ಇಂಥವ್ರು ಸಹಾಯ ಮಾಡಿದ್ದಂತ. ಒಂದು ಪೈಸೆ ಬರಲಿಲ್ಲ ನಮಗೆ, ಅಲ್ಲ ಯೂನಿವರ್ಸಿಟಿಗೆ. ಆಮೇಲೆ ಬಿಜಾಪುರ ಲಾಸ್ಟು ಅದು ಅಷ್ಟೇ ಮಾಡಿ ನಮ್ಮ ಯೂನಿವರ್ಸಿಟಿಯಲ್ಲಿ ಬಿಡುಗಡೆ ಮಾಡಿಬಿಟ್ಟಿಲ್ಲ. ಸೊ ಹೀಗಾಗಿ 10 ವಾಲ್ಯೂಮ್ ಬಿಜಾಪುರ ಮಾಡುವಾಗ ಸ್ವಲ್ಪ ನಾನು ಬೇರೆಯವರ ಸಹಾಯ ತಗೊಂಡೆ. ಅಂದರೆ ಅಲ್ಲಿ ಓಡಾಡೋದಕ್ಕೆ ಅದಕ್ಕೆಲ್ಲ ಬೇರೆಯವರಿಗೆ ನಾನು ಇದು ಮಾಡಿದೆ. ಅಲ್ಲಿದ್ದ ಕೆಲವು ಹುಡುಗರು ಒಂದಕ್ಕಿಂತ ನನ್ನ ವಯಸ್ಸಿನವರು ಇದ್ದರು, ಕೆಲವರು ಒಂದಿಬ್ಬರು ಆಸಕ್ತರು. ಅವರಿಗೆಲ್ಲ ಕೆಲಸ ಕೊಟ್ಟು ತಿಂಗಳಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ವಲ್ಪ ನೇಮಕ ಮಾಡ್ಕೊಂಡು ಅಲ್ಲಿಂದ ಎಸ್ಟಾಂಪ್ ಪೇಜ್ ತೆಗೆಸ್ಕೊಂಡೆ. ಸೊ ನಾವು ಒಟ್ಟು ನಮ್ಮದು ಇದು ಟೀಮ್ ವರ್ಕ್ ಅದು. ನಾನು, ಪರಮಶಿವಮೂರ್ತಿ, ಬಟ್ಸೂರಿ, ಕಲ್ವೇನ್ ಮನ್ವಾಚಾರ್, ಈ 4 ಜನ ಸೇರಿಕೊಂಡೆ ಇಷ್ಟು ವಾಲ್ಯೂಮ್ಗಳು ಮಾಡಿರೋದು. ಸೊ ಯಾರದು ಆಮೇಲೆ ಮಹಾರಾಷ್ಟ್ರದ್ದು ಪ್ರಾಬ್ಲಮ್ ಏನಾಯಿತು ಅಂದರೆ, ಮಹಾರಾಷ್ಟ್ರದ್ದು ಉಪಾಧ್ಯಾಯ ಅಂತ ಇದ್ದರಲ್ಲಿ ಈಗಲೂ ಇದ್ದಾರೆ, ಬಾಂಬೆ ಯೂನಿವರ್ಸಿಟಿಯಲ್ಲಿ ಹೆಡ್ ಆಗಿ. ಅವರು ಮಾಡಿಕೊಡ್ತೀನಿ ನಾನು, ನೀವೇ ಇಬ್ಬರೇ ತರೋಣ ಅಂದರು. ಸೊ ಅದನ್ನು ತರಿಸ್ಕೊಂಡು ಮ್ಯಾನ್ಸ್ಕ್ರಿಪ್ಟ್ನ ಪೂರ್ತಿ ತಿದ್ದಿ ಎಲ್ಲ ಒಂದು ನಮ್ಮ ಇದಕ್ಕೆ ತಗೊಂಡು, ನಮ್ಮ ಮೆಥಡಿಗೆ ತಗೊಂಡು ಅದನ್ನು. ಸೊ ನಾನು ಅವರಿಬ್ಬರು ಸೇರಿ ಅದನ್ನು ಮಾಡಿದ್ವಿ. ಇನ್ನು ಆಂಧ್ರ ಪ್ರದೇಶದ್ದು ನಮ್ಮ ಡಾಕ್ಟರ್ R. ಶೇಷಶಾಸ್ತ್ರಿ ಮತ್ತು KR. ಗಣೇಶ್ ಅಂತ, ಯಾಕೆಂದರೆ ಅವರಲ್ಲೇ ಪ್ರೊಫೆಸರ್ ಆಗಿದ್ದರು ನಮ್ಮ R. ಶೇಷಶಾಸ್ತ್ರಿ, ಅನಂತಪುರ ಯೂನಿವರ್ಸಿಟಿಯಲ್ಲಿ, ಆಂಧ್ರಕ್ಕೆ ಬರುತ್ತೆ ಅದೇ ಅವರು. ಮತ್ತು ಈಗ ಗಣೇಶ್ ಅಂದರೆ ನಮ್ಮ APS ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು. ಸೊ ಅವರನ್ನು ತಗೊಂಡು ಅವರಿಬ್ಬರು ಅದನ್ನು ಮಾಡಿಕೊಟ್ರು. ಇನ್ನು PV ಕೃಷ್ಣಮೂರ್ತಿ, ಗೋಪಾಲ್ ರಾವ್ ಇವರಿಬ್ಬರು ಸೇರಿಕೊಂಡು ನಮ್ಮ ತಮಿಳ್ನಾಡಿನ ಕನ್ನಡ ಶಾಸ್ತ್ರ ವಾಲ್ಯೂಮ್ ಮಾಡಿಕೊಟ್ರು. ಸೊ ಅವರು ಅದು ಅವ್ರು ಸಪ್ರೇಟಾಗಿ ಮಾಡಿಕೊಟ್ರು. ಅವೆರಡು ಬಿಟ್ಟರೆ ಅವೆರಡರಲ್ಲಿ ನನ್ನ ಕೈವಾಡ ಏನಿಲ್ಲ. ಬಟ್ ಅದಕ್ಕೆ ಪ್ರೂಫ್ ನೋಡೋದವನು ಮತ್ತು ಅದನ್ನು ಮಾಡಿಸಿದವರು ಎಲ್ಲ ನಾನೇ.
ಯಾಕೆಂದ್ರೆ ಅವಾಗ ನಾನೇ ಮುಖ್ಯಸ್ಥನಾಗಿದ್ದೆ, ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದೆ, ಅವಾಗ ಬಂತದ್ದು. ಅವೆಲ್ಲ ಹೆಚ್ಚು ಕಮ್ಮಿ ನಮ್ಮ ಕಲಬುರಗಿ ಕಾಲದಲ್ಲೇ ಬಂದ್ಬಿಟ್ವು ಅವೆಲ್ಲ. ಕಲಬುರಗಿ ಕೊಟ್ಟು ಮಾಡಿಸ್ಬಿಡಪ್ಪ ನೀನೊಂದು. ಆಮೇಲೆ ಅವ್ರ ಕಾಲದಲ್ಲೇ ಇನ್ನೊಂದು ಬಂದಿದ್ದು ಅಂದ್ರೆ ಕರ್ನಾಟಕದ ಅರೇಬಿಕ್, ಉರ್ದು ಮತ್ತು ಪರ್ಷಿಯನ್ ಶಾಸನಗಳು ಅಂತ ಅದೊಂದು ವಾಲ್ಯೂಮ್ ಬಂತು. ಅರೇಬಿಕ್, ಪರ್ಷಿಯನ್, ಉರ್ದು ಶಾಸನಗಳು ಅಂತ. ಉದಾಹರಣೆ ಟಿಪ್ಪು, ಹೌದು, ಎಲ್ಲ ಆರಂಭದಿಂದ ಕೊನೆವರೆಗೂ ಏನಿದೆ ಅದೆಲ್ಲ ಕರ್ನಾಟಕದ್ದು ಅದೊಂದು ಮಾಡಿ ಅಂದರು, ಅದೊಂದು ಮಾಡಿದ್ರು. ಆಮೇಲೆ ರಾಷ್ಟ್ರಕೂಟರ ಕನ್ನಡ ಶಾಸನಗಳು, ತಮಿಳುನಾಡಿನ ಕನ್ನಡ ಶಾಸನಗಳು ಅಂತ, ತಮಿಳುನಾಡಿನ ಕನ್ನಡ ಶಾಸನಗಳು ಅಂತ ಒಂದು ವಾಲ್ಯೂಮು, ಅದನ್ನು ಸ್ವಾಮಿನಾಥನ್ ಅಂತ ಮೈಸೂರದ್ದಿದ್ರು, ಅವ್ರು ಕೊಟ್ಟು ಮಾಡಿಸಿದ್ವಿ. ಸೊ ಅವನ್ನೆಲ್ಲ ಉಸ್ತುವಾರಿ ನೋಡ್ಕೊಂಡು ಮಾತ್ರ ನಾನೇ ಅದನ್ನು. ಸೊ ಇಷ್ಟನ್ನು ಕಲಬುರಗಿ ಕಾಲಕ್ಕೇ ಹೆಚ್ಚು ಕಮ್ಮಿ ಒಂದು 6 ವಾಲ್ಯೂಮ್ ಬಂದ್ಬಿಟ್ಟಿತ್ತು. ಅಷ್ಟೊಂದು ಬ್ರಿಸ್ಕಾಗಿ ಮಾಡಿದ್ವಿ ಅದನ್ನು. ಮುಂದೆ ಸಪೋರ್ಟ್ ಮಾಡಿದವರು ಇಲ್ಲ, ಸರಿಯಾಗಿ ಬಂದವ್ರಿಗೆ ಎಲ್ಲ ಒಂಥರ ಇದಾಯಿತು. ಆಮೇಲೆ ಎಲ್ಲ ಮಾಡರ್ನಿಸ್ಟಿಯರು, ಈ ಮಾಡರ್ನ್ ಕನ್ನಡದವ್ರು ಎಲ್ಲಾನು ಜಾನಪದದವರು, ಅವ್ರಿಗೇನು ಅಷ್ಟೊಂದು ಈ ಶಾಸನ ಬಗ್ಗೆ ಒಲವಿರಲಿಲ್ಲ. ಮಾಡಿದ್ರೆ ಆಯಿತು, ಮಾಡದಿದ್ರು ಹೋಯ್ತು ಅನ್ನೋ ಥರದಲ್ಲಿ ಇದ್ರು ಅವರೆಲ್ಲ. ಆದರೂ ನಾನು ಪಟ್ಟಿಡಿದು ಓಡಾಡಿ ನಾನು ಮಾಡಿಸ್ಕೊಳ್ತಾ ಇದ್ದೆ, ಕೆಲಸ ಮಾಡಿದೆ. ಸೊ ಬಿಜಾಪುರ ಮಾಡೋಷ್ಟೊತ್ತಿಗೆ ನಾನು ರಿಟೈರ್ಡ್ ಆಗಿಬಿಟ್ಟಿದ್ದೆ. ರಿಟೈರ್ಡ್ ಆದಮೇಲೆ ಅದನ್ನು ಮಾಡಿಕೊಟ್ಟಿದ್ದು ನಾನು, ಆ ವಾಲ್ಯೂಮನ್ನು ಪೂರ್ತಿ ಮಾಡಿಕೊಟ್ಟಿದ್ದು. ಸೊ ಇಷ್ಟು ಬಂತು. ಈಗ ಇನ್ನು ಕರ್ನಾಟಕದಲ್ಲಿ ಆ ಕಾಲಕ್ಕೇನೆ ನಾವು ಇದು ಮಾಡ್ಕೊಂಡಿದ್ದು ಮಂಗಳೂರು ಜಿಲ್ಲೆ, ಅದೊಂದು ಉಡುಪಿ ಜಿಲ್ಲೆ, ಮತ್ತೆ ಉತ್ತರ ಕನ್ನಡ ಜಿಲ್ಲೆ, ಇವ್ರ ಜೊತೆಗೆ ಬೆಳಗಾವಿ, ಗುಲ್ಬರ್ಗ ಮತ್ತು ಯಾದಗಿರಿ ತರಬೇಕಾಗಿತ್ತು. ಸೊ ಅವು ನಿಂತೋಗಿವೆ. ಅವನ್ನ ಇನ್ನು ಮುಂದೆ ಯಾರು ಮಾಡ್ತಾರೋ ಗೊತ್ತಿಲ್ಲ ಅದು ಈ ಸದ್ಯಕ್ಕೆ. ಆದರೆ ಇದು ಮಾತ್ರ ಮಂಗಳೂರು, ಉಡುಪಿ ಜಿಲ್ಲೆ ಮಾತ್ರ ಇವ್ರು ಮಾಡಿಕೊಟ್ಟಿದ್ದಾರೆ, PN ನರಸಿಂಹಮೂರ್ತಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅದು ಹೋಗಿದೆ ಅಲ್ಲಿ. ನಾಳೆ ಮುದ್ರೆ ಈ ಇಷ್ಟಲ್ಲೇ ಮುದ್ರಣ ಆಗ್ಬೋದು ಅದು ಬಟ್ ಅದಕ್ಕೂ ನನಗೆ ಬಟ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದೋ ನಾನೇ. ಅವಾಗ 2002ಕ್ಕೆ ಕರೆಸ್ಪಾಂಡೆನ್ಸ್ ಮಾಡಿದೆ. ಕಲಬುರಗಿಯವರ ಕೊನೆ ದಿನದ ಒಂದು ಇದರಲ್ಲೇ ಅದನ್ನ ತೀರ್ಮಾನ ಆಗಿ ಹೋಗಿದ್ದದು, ನೀನು ಮಾಡಪ್ಪ ಅಂತ. ಮುಂದೆ ಅವ್ರು ಮಾಡಲಿಲ್ಲ, ಬೇಗ ಅದಾಗಲಿಲ್ಲ ಅಷ್ಟೇ. ಇಷ್ಟು ನಾವು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಾಡಿದಂಥ ಒಂದು ಇದು. ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ನಮಗೆ ಭಾಳ ಜನ ನಂಬೋದಿಲ್ಲ. ಈ ಕೊಡ್ತಾ ಇದ್ದಿದ್ದು 35 ರೂಪಾಯಿ ಔಟ್ ಸ್ಟೇಷನ್ಗೆ ಹೋದ್ರೆ, TADA 35 ರೂಪಾಯಿ ಎಷ್ಟು ಒಂದಿನಕ್ಕೆ ಖರ್ಚಿಗೆ. 2005 2008ರಿಂದ 2000 ತಗೊಳ್ರಿ ನೀವು. ಎಲ್ಲ ಟೂರ್ಗಳು ಕೊಡ್ತಾ ಇದ್ದಿದ್ದು, ಅವ್ರು ಕೊಡ್ತಾ ಇದ್ದಿದ್ದು 35 ರೂಪಾಯಿ ದಿನಕ್ಕೆ ಖರ್ಚಿಗೆ. ಓಡಾಟ ಬೇರೆ ಅದು. ಸೊ ಆ 35 ರೂಪಾಯಿನಲ್ಲೇ ಊಟ ವಸತಿ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೆ, ಸ್ವಲ್ಪ ಹೆಚ್ಚು ಕಮ್ಮಿ ನನ್ನ ಸಂಬಳದಲ್ಲೇ ಒಂದಷ್ಟು ಖರ್ಚನ್ನು ನಾನು ಮಾಡ್ತಾ ಇದ್ದೆ. ಸೊ ಹೀಗಾಗಿ ಅವೆಲ್ಲ ಮಾಡದೇ ಇದ್ರೆ ಈ ಕೆಲಸಗಳು ಆಗ್ತಾ ಇರಲಿಲ್ಲ. ನಾನು ಸರ್ಕಾರ ಕೊಡ್ಲಿ ಆಮೇಲೆ ಮಾಡ್ತೀನಿ, ಸರ್ಕಾರ ಕೊಡಲಿಲ್ಲ, ಸರ್ಕಾರ ಕೊಡೋದಿಲ್ಲ ಅಂತ ಗೊತ್ತಿತ್ತು ನನಗೆ. ಬಟ್ ಕೆಲಸ ಆಗಬೇಕು, ನನಗೆ ಒಂದು ಸಬ್ಜೆಕ್ಟಿನ ಮೇಲಿನ ಒಂದು ಇಂಟ್ರೆಸ್ಟ್ ಇತ್ತಲ್ಲ, ಸೊ ಅದನ್ನು ಮುಖ್ಯ. ಸೊ ಸ್ವಲ್ಪ ಮನೆ ಕೊಡೋದನ್ನು ಸ್ವಲ್ಪ ಕಟ್ ಮಾಡಿ, ನನ್ನ ಖರ್ಚನ್ನು ಇನ್ನೆಲ್ಲ ಬೇರೆ ಕಡೆ ಖರ್ಚು ಮಾಡಿ ನಿಲ್ಲಿಸಿ ಸ್ವಲ್ಪ ಆ ಕಡೆ ನಾನು ಖರ್ಚು ಮಾಡ್ತಾ ಇದ್ದೆ ಅಲ್ಲ. ಓಕೆ. ಮತ್ತೆ ಅಲ್ಲಿ ನನ್ನ ಜೊತೆಲಿ ಬರೋರ್ಗೂ ಒಂದಷ್ಟು ಕೊಡಬೇಕಾಗಿತ್ತು, ತೋರಿಸೋರಿಗೆಲ್ಲ ದಾರಿ ತೋರಿಸೋರ್ಗೂ ಒಂದಷ್ಟು ಖರ್ಚು ಕೊಡಬೇಕಾಗಿತ್ತು. ಇವೆಲ್ಲ ಏನೋ ದೇವ್ರು ಕೊಟ್ಟ ಖರ್ಚು ಮಾಡಿದ್ವಿ, ಅದ್ರ ಬಗ್ಗೆ ಈಗ ಯೋಚನೆ ಮಾಡಲ್ಲ. ಆದರೆ ಕೆಲಸ ಆಯ್ತು ಅಷ್ಟೇ ನನಗೆ. ಆ ಕೆಲಸ ವಾಲ್ಯೂಮ್ಸ್ ಬಂದಿದ್ದೆ ಭಾಳ ಮುಖ್ಯ. ಇಲ್ಲಾಂದರೆ ವಾಲ್ಯೂಮ್ಸ್ ಬರ್ತಾ ಇರಲಿಲ್ಲ. ಎಲ್ಲ ನಾವು ಸ್ವಲ್ಪ ಪ್ರಯತ್ನ ಪಡದೇ ಇದ್ದಿದ್ರೆ, ಸ್ವಲ್ಪ ತ್ಯಾಗನೂ ಮಾಡದೇ ಇದ್ದಿದ್ರೆ, ಆ ದುಡ್ಡಿಗೆ ನಾವು ಇದು ಮಾಡ್ಕೊಂಡಿದ್ದಿದ್ರೆ, ಅಂದರೆ ಸರ್ಕಾರ ಕೊಟ್ಟು ದುಡ್ಡು ಕೊಟ್ಟೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಅನ್ನೋದಾದರೆ ಕೆಲಸ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲ ಬಿಟ್ಟು ನಾವು ಸ್ವಲ್ಪ ಮೈ ಚಳಿ ಬಿಟ್ಟು ಓಡಾಡ್ತೀವಿ. ಸೊ 120-130 ವರ್ಷದಿಂದ BL ರೈಸ್ ಏನು ಮಾಡಿದ್ರಲ್ಲ, ಅದನ್ನು ನೀವು 30 ವರ್ಷದಿಂದ ಇದೆಲ್ಲ ಮಾಡಿ ಅಂದ್ಕೊಳ್ತೀವಿ ಅಷ್ಟೇ. ಈಗ ನಾವು ಆವತ್ತು ಆ ಕಷ್ಟಪಟ್ಟಿದ್ದಕ್ಕೇನೆ ಇವತ್ತು ಸ್ವಲ್ಪ ನನಗೂ ನಿಮ್ಮಂಥವ್ರಾಗಲಿ ಇನ್ನೊಂದು ಯಾರೇ ಆಗಲಿ ಒಂದು ರೆಕಗ್ನೈಸ್ ಮಾಡಬೇಕಾದ್ರೆ ಅದೇನೋ ಒಂದು ಮಾಡಿದ್ದೀವಿ ಅನ್ನೋ ತಾನೇ ಅದು. ಆ ಮಾಡಬೇಕಾದ್ರೆ ಆ ಹಿನ್ನೆಲೆ ಅದಿದೆ ಅದು. ವೆರಿ ನೈಸ್. ಸೊ ನಮ್ಮ ಒಂದು ಸ್ವಲ್ಪ ಹಣದ ತ್ಯಾಗನೂ ಅದರ ಹಿಂದೆ ಇದೆ. ತನುಮನ ಧನ ಅಂತೇನಿದೆ, ತನುಮನ ಧನವೂ ಇದೆ ನಮ್ಮದರಲ್ಲಿ. ಬರೀ ತನುಮನ ಇಲ್ಲ, ಧನವೂ ಕೂಡ ಅದ್ರಲ್ಲಿ ಸೇರ್ಕೊಂಡಿದೆ. ನಮ್ಮದು ಅಂದರೆ ನಾವು 1-2-3 ಹೋಗ್ತಾ ಇದ್ವಿ, ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ವಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ ಅಷ್ಟೇ. ಸ್ವಲ್ಪ ಊಟದ್ದು ಗಿಟ್ಟದ್ದು ಸ್ವಲ್ಪ, ಯಾಕೆಂದರೆ ಊಟ ವಸ್ತಿನೇ ಮುಖ್ಯ. ನೀವು ಸಾಯಂಕಾಲ ನಿದ್ದೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಿ ನೀವು, ಸರಿಯಾಗಿ ನಿದ್ದೆ ಹೋಗಲಿಲ್ಲ ಅಂದರೆ. ಸೊ ಅದಕ್ಕೆ ಸ್ವಲ್ಪ ಖರ್ಚು ಮಾಡ್ತಾಯಿದ್ವಿ. ಸೊ ಹೀಗಾಗಿ ವಾಲ್ಯೂಮ್ಸ್ ಬರೋದಕ್ಕೆ ಇವತ್ತು ಅಷ್ಟು ಚೆನ್ನಾಗಿವೆ. ಅಥವಾ ಒಂದು ಲೆಕ್ಕ ಒಂದು ಜಿಲ್ಲೆಗೆ ಒಂದು ವಾಲ್ಯೂಮ್ ಬಂದಿದೆ ಅನ್ನೋದಾದ್ರೆ ಅದ್ರ ಹಿಂದ್ಗಡೆ ಅಷ್ಟು ಕತೆ ಇದೆ. ಅದು ಎಷ್ಟೋ ಜನ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ, ಸ್ಥಳೀಯರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಊಟದ್ದು ವಸತಿ ಇಲ್ಲದೆ ಇರ್ಬೋದು, ಬಟ್ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಇವರೊಬ್ರು ಇದ್ರು, ಕೊಪ್ಪಳ ಜಿಲ್ಲೆಯಲ್ಲಿ ತುಬಾಕಿ ಅಂತ ಒಬ್ರು ಇದ್ರು. ತುಬಾಕಿ ಅಂತ ಅವರು ಸರ್ನೇಮ್, ಅದು ಅಡ್ಡೆಸರದು ತುಬಾಕಿ, ರಾಮಪ್ಪ ತುಬಾಕಿ ಅಂತ. ಸೊ ಆತ ಭಾಳ ಸಪೋರ್ಟ್ ಮಾಡ್ದ ಕೊಪ್ಪಳ ಜಿಲ್ಲೆ ಮಾಡೋವಾಗ. ಸೊ ಈ ಥರ ಭಾಳ ಜನ ಮಾಡಿದ್ದಾರೆ ನಮಗೆ. ಅವ್ರು ಎಲ್ಲರೂ ಸಪೋರ್ಟ್ ಇಲ್ಲದೆ ಅಂದರೆ ಮಾಡೋಕ್ಕೆ ಕಷ್ಟ ಆಗೋದು, ಬಟ್ ಅಥವಾ ನಿಧಾನ ಆಗೋದು. ಬಟ್ ಸಾರ್ವಜನಿಕರು ಕೂಡ ಈ ಥರ ಅಂದರೆ ಸಮಾನ ಮನಸ್ಕರು ಏನಿದ್ದಾರೆ, ಮಾಡಬೇಕು ಏನೋ ಒಂದು ಮಾಡಬೇಕಪ್ಪ ಅನ್ನೋರು ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೆಲ್ಲರ ಸಹಕಾರದಿಂದ ಸೊ ನಮ್ಮ ವಾಲ್ಯೂಮ್ಸು ಈ ಥರ ಬರೋದಕ್ಕೆ ಅದು ಕಾರಣ ಆಯ್ತದು. ಆಮೇಲೆ ನಂತರದ ಅನೇಕ ಕೆಲಸಗಳು, ಅಧ್ಯಾಪನ 2008 ಅಧ್ಯಾಪನ ಅಲ್ಲಿಲ್ಲ, ಅಧ್ಯಯನ ಇತ್ತು ಅಷ್ಟೇ, ಸಂಶೋಧನೆ ಮಾತ್ರ ಇತ್ತು. ಅಧ್ಯಾಪನ ಎಲ್ಲಿತ್ತು ಅಂದರೆ ಯಾವ್ದಾದ್ರು ವಿಶೇಷವಾದ ಉಪನ್ಯಾಸ ಕೊಡೋಕೆ ಅಷ್ಟೇ ಅಧ್ಯಯನ ಇತ್ತು. ಅಲ್ಲಿ ಅಧ್ಯಯನ ಇತ್ತಷ್ಟೇ, ಅಧ್ಯಾಪನ ಇರಲಿಲ್ಲ ಅಲ್ಲಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಲ್ಲಿ. ಸೊ ಹೀಗಾಗಿ ನಾನು ಬೇರೆ ಕಡೆಗಳಲ್ಲಿ ಏನಾದರೂ ಉಪನ್ಯಾಸ ಕೊಡಬೇಕಾದ್ರೆ ಮಾತ್ರ ಅಧ್ಯಯನ ಮಾಡ್ಕೊಂಡು ಹೋಗ್ತಾ ಇದ್ವಿ, ಕೊಡ್ತಾ ಇದ್ವಿ ಅಷ್ಟೇ. ಅಲ್ಲಿ ಇವತ್ತು ಅಧ್ಯಾಪನ ಅಲ್ಲಿಲ್ಲ, ಅಧ್ಯಯನ ಇದೆ, ಅಧ್ಯಾಪನ ಇಲ್ಲ ಅಲ್ಲಿ. ಯಾವುದೋ ಕೆಲವು ಕೋರ್ಸ್ಗಳು ಅಷ್ಟೇ ಅಲ್ಲಿವೆ ಇಲ್ಲಿ ಕನ್ನಡ ಯೂನಿವರ್ಸಿಟಿಯಲ್ಲಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ.